ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಆಪರೇಷನ್ ಸಿಂಧೂರ್ ವೇಳೆ ರಫೇಲ್ ಯುದ್ಧ ವಿಮಾನಗಳು ನಾಶವಾದವು ಎಂಬ ಪಾಕಿಸ್ತಾನದ ದಾವೆಗೆ ಈಗ ಭಾರತೀಯ ವಾಯುಪಡೆ ನೀಡಿರುವ ಹೊಸ ಮಾಹಿತಿ ದೊಡ್ಡ ಉತ್ತರವಾಗಿ ಕಾಣುತ್ತಿದೆ. ಬಹಳ ದಿನಗಳಿಂದ ಪಾಕಿಸ್ತಾನ ವಿವಿಧ ವೇದಿಕೆಗಳಲ್ಲಿ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳುತ್ತಿತ್ತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಹಲವು ರಫೇಲ್ ಫೈಟರ್ ಜೆಟ್ಗಳನ್ನು ಕಳೆದುಕೊಂಡಿದೆ ಎಂದು. ಆದರೆ ಈಗ ಭಾರತೀಯ ವಾಯುಪಡೆಯ ಹೊಸ ಕ್ರಮವೇ ಆ ಆರೋಪವನ್ನು ನೇರವಾಗಿ ಪ್ರಶ್ನಿಸುವಂತಾಗಿದೆ. ಜೂನ್ ತಿಂಗಳಲ್ಲಿ ಹೊರಬಂದ ಹೊಸ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ RFPಯ ಪ್ರಕಾರ ಭಾರತವು 2016ರಲ್ಲಿ ಫ್ರಾನ್ಸ್ ಜೊತೆ ಮಾಡಿಕೊಂಡ ಒಪ್ಪಂದದ ಅಡಿಯಲ್ಲಿ ಖರೀದಿಸಿದ ಎಲ್ಲ 36 ರಫೇಲ್ ಫೈಟರ್ ಜೆಟ್ಗಳು ಇಂದಿಗೂ ಪೂರ್ಣ ಕಾರ್ಯಾಚರಣೆಯ ಸ್ಥಿತಿಯಲ್ಲಿವೆ ಎಂದು ಸ್ಪಷ್ಟ ಸೂಚನೆ ದೊರೆತಿದೆ. ಈ ಹೊಸ ಟೆಂಡರ್ನ ಉದ್ದೇಶ ಏನು ಅಂದರೆ, ಸಂಪೂರ್ಣ ರಫೇಲ್ ಪಡೆಯ ನಿರಂತರ ಕಾರ್ಯಕ್ಷಮತೆಯನ್ನು ಉಳಿಸಿಕೊಳ್ಳಲು ಅಲ್ಪಾವಧಿಯ ಮೇಂಟೆನೆನ್ಸ್ ಮತ್ತು ಲಾಜಿಸ್ಟಿಕ್ಸ್ ಸಪೋರ್ಟ್ ವ್ಯವಸ್ಥೆ ಮಾಡುವುದು. ಈ ಯೋಜನೆ ಸುಮಾರು 5 ತಿಂಗಳ ಅವಧಿಗೆ ಅನ್ವಯವಾಗುತ್ತದೆ. ಈ ಅವಧಿಯಲ್ಲಿ ಒಟ್ಟು ಸುಮಾರು 2250 ಫ್ಲೈಯಿಂಗ್ ಅವರ್ಸ್ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಗುರಿ ಇಡಲಾಗಿದೆ. ಬಳಿಕ ಇನ್ನಷ್ಟು ದೀರ್ಘಾವಧಿಯ ಒಪ್ಪಂದ ಅಂತಿಮಗೊಳ್ಳುವವರೆಗೆ ಈ ವ್ಯವಸ್ಥೆ ಮುಂದುವರಿಯಲಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ, ಈ RFPಯಲ್ಲಿ ಎಲ್ಲ 36 ರಫೇಲ್ ಜೆಟ್ ವಿಮಾನಗಳನ್ನು ಒಳಗೊಂಡಿರುವುದು. ಒಂದು ವೇಳೆ ಯುದ್ಧದಲ್ಲಿ ಯಾವುದೇ ರಫೇಲ್ ಜೆಟ್ ನಾಶವಾಗಿದ್ದರೆ ಅಥವಾ ಸೇವೆಯಿಂದ ಹೊರಗಾಗಿದ್ದರೆ ಆ ಸಂಖ್ಯೆಯಲ್ಲಿ ಅದರ ಪ್ರತಿಫಲ ಕಾಣಿಸಬೇಕಾಗಿತ್ತು. ಆದರೆ ದಾಖಲೆಗಳಲ್ಲಿ ಸಂಪೂರ್ಣ ಪಡೆಯನ್ನೇ ಒಳಗೊಂಡಿರುವುದು ಬೇರೆ ಚಿತ್ರವನ್ನೇ ತೋರಿಸುತ್ತಿದೆ. ರಕ್ಷಣಾ ವಲಯದ ಮೂಲಗಳ ಪ್ರಕಾರ ಈ ಸಂಪೂರ್ಣ ನಿರ್ವಹಣಾ ಪ್ರಸ್ತಾವನೆಯೇ ಆಪರೇಷನ್ ಸಿಂಧೂರ್ ನಂತರವೂ ರಫೇಲ್ ಪಡೆಯ ಸಂಪೂರ್ಣ ಸಾಮರ್ಥ್ಯ ಉಳಿದಿದೆ ಎಂಬುದಕ್ಕೆ ಸೂಚನೆಯಾಗಿದೆ. ಹಿನ್ನೆಲೆ ನೋಡಿದರೆ, ಪಹಲ್ಗಾಮ್ ಟೆರರ್ ಅಟ್ಯಾಕ್ ನಂತರ ಭಾರತ ನಡೆಸಿದ ಪ್ರತಿಕ್ರಿಯಾ ಕಾರ್ಯಾಚರಣೆಯ ಸಮಯದಲ್ಲಿ ಪಾಕಿಸ್ತಾನ ತನ್ನ ಅಧಿಕೃತ ಹೇಳಿಕೆಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ಹೇಳಿಕೊಂಡಿತ್ತು. ಆದರೆ ಭಾರತ ಆರಂಭದಿಂದಲೇ ಈ ಹೇಳಿಕೆಗಳನ್ನು ತಪ್ಪು ಮಾಹಿತಿ ಹರಡುವ ಪ್ರಯತ್ನ ಎಂದು ತಳ್ಳಿಹಾಕುತ್ತಾ ಬಂದಿದೆ. ಇನ್ನೊಂದು ಕುತೂಹಲಕರ ಸಂಗತಿ ಏನೆಂದರೆ, ಪಾಕಿಸ್ತಾನ ಹೇಳಿದ್ದ ಕೆಲವು ನಂಬರ್ ವಿಮಾನಗಳು ನಾಶವಾಗಿದೆ ಎಂದು ಅವುಗಳು ಮತ್ತೆ ಕಾರ್ಯಾಚರಣೆಯಲ್ಲಿ ಹಾರುತ್ತಿರುವುದು ಕಂಡುಬಂದಿದೆ ಎನ್ನಲಾಗಿದೆ. ಇದರಿಂದ ಆ ಹೇಳಿಕೆಗಳ ವಿಶ್ವಾಸಾರ್ಹತೆ ಮತ್ತಷ್ಟು ಪ್ರಶ್ನೆಗೆ ಒಳಗಾಗಿದೆ. ರಕ್ಷಣಾ ಮೂಲಗಳ ಪ್ರಕಾರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಫೇಲ್ ಸ್ಕ್ವಾಡ್ರನ್ ಪ್ರಮುಖ ಪಾತ್ರ ವಹಿಸಿತ್ತು. ಈ ಯುದ್ಧ ವಿಮಾನಗಳು ಪಾಕಿಸ್ತಾನದ ಒಳಭಾಗದಲ್ಲಿನ ನಿಖರ ಗುರಿಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಅವುಗಳಿಗೆ ನೀಡಲಾಗಿದ್ದ ಪಾತ್ರವನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಭಾರತದ ಮುಂದಿನ ದೊಡ್ಡ ಯೋಜನೆಯಾದ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ MRFA ಪ್ರೋಗ್ರಾಂ ಮೇಲೂ ಮತ್ತೆ ಗಮನ ಹರಿದಿದೆ. ಈ ಯೋಜನೆಯಡಿ ಭಾರತವು ಭವಿಷ್ಯದಲ್ಲಿ ಇನ್ನೂ 114 ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಈ ವಿಷಯದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ನ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ನಡುವಿನ ಮಾತುಕತೆಯಲ್ಲಿಯೂ ಡೆವಲಪ್ಮೆಂಟ್ ಮತ್ತು ಮೇಕ್ ಇನ್ ಇಂಡಿಯಾ ಮಾದರಿಗೆ ಮಹತ್ವ ನೀಡಲಾಗಿದೆ ಎಂದು ವರದಿಗಳು ಸೂಚಿಸುತ್ತಿವೆ. ಒಟ್ಟಿನಲ್ಲಿ ನೋಡಿದರೆ, ಹೊಸ RFPಯ ದಾಖಲೆ ಮತ್ತು ಮುಂದುವರಿಯುತ್ತಿರುವ ಚರ್ಚೆಗಳು ಪಾಕಿಸ್ತಾನದ ಆರೋಪಗಳಿಗೆ ಬಲವಾದ ಪ್ರತಿಕ್ರಿಯೆಯಾಗಿ ಕಾಣುತ್ತಿವೆ. ಭಾರತದ ರಫೇಲ್ ಪಡೆ ಸಂಪೂರ್ಣ ಕಾರ್ಯನಿರ್ವಹಣೆಯಲ್ಲಿದೆ ಎಂಬ ಸಂದೇಶದ ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತೀಯ ವಾಯುಪಡೆಯ ವಾಯುಶಕ್ತಿಯನ್ನು ಇನ್ನಷ್ಟು ವಿಸ್ತರಿಸುವ ದಿಕ್ಕಿನಲ್ಲಿ ಭಾರತ ಹೆಜ್ಜೆ ಇಡುತ್ತಿದೆ ಎಂಬ ಚಿತ್ರವು ಇಲ್ಲಿ ಕಾಣಿಸುತ್ತಿದೆ.
ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಡಲು ಸಿದ್ಧವಾಗಿದೆ. ಈಗಾಗಲೇ ಜೂನ್ 21, 2026ರಂದು 3 ಅತ್ಯಾಧುನಿಕ ಸ್ವದೇಶಿ ಯುದ್ಧ ನೌಕೆಗಳಾದ INS ದುನಗಿರಿ, INS ಸಂಶೋಧಕ್ ಮತ್ತು INS ಆಗ್ರೆಯನ್ನು ಭಾರತೀಯ ನೌಕಾಪಡೆ ಸೇವೆಗೆ ಅಧಿಕೃತವಾಗಿ ಸೇರಿಸಿಕೊಂಡಿದ್ದು ದೇಶದ ಸಮುದ್ರ ರಕ್ಷಣಾ ಸಾಮರ್ಥ್ಯಕ್ಕೆ ಹೊಸ ಬಲವನ್ನು ನೀಡಿದೆ. ಆದರೆ ಈಗ ಅದಕ್ಕಿಂತಲೂ ವೇಗವಾಗಿ ಫ್ಲೀಟ್ ಎಕ್ಸ್ಪ್ಯಾನ್ಷನ್ ಮುಂದುವರಿಯುತ್ತಿದೆ. ಮುಂದಿನ ತಿಂಗಳಾದ ಜುಲೈ 2026ರಲ್ಲಿ ಭಾರತೀಯ ನೌಕಾಪಡೆ ಇನ್ನೂ 2 ಪ್ರಮುಖ ಯುದ್ಧ ವೇದಿಕೆಗಳನ್ನು ಅಧಿಕೃತವಾಗಿ ಸೇವೆಗೆ ಸೇರಿಸಿಕೊಳ್ಳಲು ಸಿದ್ಧವಾಗಿದೆ. ಅವುಗಳಲ್ಲಿ ಮೊದಲನೆಯದು INS ಮಹೇಂದ್ರಗಿರಿ ಹಾಗೂ ಎರಡನೆಯದು INS ಮಾಲ್ವಾನ್. ಈ 2 ಯುದ್ಧ ನೌಕೆಗಳ ಸೇರ್ಪಡೆ ಕೇವಲ ಸಂಖ್ಯೆಯ ಹೆಚ್ಚಳವಲ್ಲ, ಇದು ಭಾರತದ ನೌಕಾ ಆಧುನೀಕರಣ ಕಾರ್ಯಕ್ರಮದ ವೇಗ ಮತ್ತು ಆತ್ಮನಿರ್ಭರ ಭಾರತದ ಯೋಜನೆಯ ಪರಿಣಾಮವನ್ನು ಜಗತ್ತಿಗೆ ತೋರಿಸುವ ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ. ಮೊದಲು INS ಮಹೇಂದ್ರಗಿರಿಯ ಬಗ್ಗೆ ನೋಡೋಣ. INS ಮಹೇಂದ್ರಗಿರಿ ಎಂಬುದು ಭಾರತದ ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಾಣಗೊಂಡಿರುವ 7ನೇ ಮತ್ತು ಅಂತಿಮ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದೆ. ಈ ವರ್ಗದ ನೌಕೆಗಳನ್ನು ಕಡಿಮೆ ಗುರುತು ಕಾಣುವಂತೆ ವಿನ್ಯಾಸಗೊಳಿಸಲಾಗಿದ್ದು ಸಮುದ್ರದಲ್ಲಿ ಶತ್ರುಗಳ ರೆಡಾರ್ ಹಾಗೂ ಪತ್ತೆ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ಈ ನೌಕೆಯನ್ನು ಭಾರತದ ಪ್ರಮುಖ ಹಡಗು ನಿರ್ಮಾಣ ಸಂಸ್ಥೆಯಾದ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL ನಿರ್ಮಿಸಿದೆ. INS ಮಹೇಂದ್ರಗಿರಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು, ಸುಧಾರಿತ ಸಂವೇದಕಗಳು, ವಾಯು ರಕ್ಷಣಾ ಸಾಮರ್ಥ್ಯ ಹಾಗೂ ಬಹುಮಟ್ಟದ ಸಮುದ್ರ ಯುದ್ಧ ಕಾರ್ಯಾಚರಣೆಗಳಿಗೆ ಸಿದ್ಧವಾಗಿರುವ ನೌಕೆಯಾಗಿದೆ. ಭವಿಷ್ಯದ ಸಮುದ್ರ ಯುದ್ಧಗಳಲ್ಲಿ ಇದು ಭಾರತೀಯ ನೌಕಾಪಡೆಯ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಲಿದೆ. ಇದೀಗ 2ನೇ ಯುದ್ಧ ನೌಕೆಯಾದ INS ಮಾಲ್ವಾನ್ ಕಡೆ ಬರೋಣ. INS ಮಾಲ್ವಾನ್ ಒಂದು ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂದರೆ ASW SWC ವರ್ಗದ ವಿಶೇಷ ಯುದ್ಧ ನೌಕೆ. ಈ ನೌಕೆಯ ಮುಖ್ಯ ಉದ್ದೇಶ ಸಮುದ್ರದೊಳಗೆ ಅಡಗಿರುವ ಶತ್ರುಗಳ ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚುವುದು, ಅವುಗಳ ಚಲನವಲನವನ್ನು ಗಮನಿಸುವುದು ಮತ್ತು ಅಗತ್ಯ ಬಿದ್ದರೆ ಅವುಗಳನ್ನು ನಾಶಗೊಳಿಸುವುದು. ಈ ನೌಕೆಯನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ GRSC ಕಂಪನಿ ನಿರ್ಮಿಸಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ಸಬ್ಮೆರಿನ್ ಚಟುವಟಿಕೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ INS ಮಾಲ್ವಾನ್ ಭಾರತೀಯ ಕರಾವಳಿ ಭದ್ರತೆ ಹಾಗೂ ಸಮುದ್ರದೊಳಗಿನ ಬೆದರಿಕೆಗಳನ್ನು ತಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಲಿವೆ. ಇಲ್ಲಿ ಗಮನಿಸಬೇಕಾದ ದೊಡ್ಡ ವಿಷಯ ಏನೆಂದರೆ ಜೂನ್ನಲ್ಲಿ ಸೇವೆಗೆ ಸೇರಿದ 3 ಯುದ್ಧ ನೌಕೆಗಳು ಮತ್ತು ಜುಲೈನಲ್ಲಿ ಸೇರ್ಪಡೆಯಾಗಲಿರುವ ಈ 2 ಹೊಸ ಯುದ್ಧ ನೌಕೆಗಳನ್ನು ಸೇರಿಸಿದರೆ ಕೇವಲ 1 ತಿಂಗಳ ಅವಧಿಯಲ್ಲಿ ಭಾರತದ ಸ್ವದೇಶಿ ಹಡಗು ನಿರ್ಮಾಣ ಸಾಮರ್ಥ್ಯ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಭಾರತೀಯ ನೌಕಾಪಡೆಯ ಗುರಿ 2035ರ ಒಳಗೆ ಸುಮಾರು 200 ಯುದ್ಧ ನೌಕೆಗಳು ಮತ್ತು ಸಬ್ಮೆರಿನ್ಗಳ ಸಾಮರ್ಥ್ಯವನ್ನು ತಲುಪುವುದಾಗಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಮುಖ ಉದ್ದೇಶ ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ನಿರಂತರ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಕಾಪಾಡಿಕೊಳ್ಳುವುದು, ಪ್ರಮುಖ ವ್ಯಾಪಾರ ಮಾರ್ಗಗಳನ್ನು ಸುರಕ್ಷಿತವಾಗಿಡುವುದು ಹಾಗೂ ಹೆಚ್ಚುತ್ತಿರುವ ವಿದೇಶಿ ನೌಕಾಪಡೆಗಳ ಹಾಜರಾತಿಗೆ ಸಮತೋಲನ ನೀಡುವುದಾಗಿದೆ. ಒಟ್ಟಾರೆ ನೋಡಿದರೆ INS ಮಹೇಂದ್ರಗಿರಿ ಮತ್ತು INS ಮಾಲ್ವಾನ್ ಸೇರ್ಪಡೆ ಕೇವಲ 2 ಹೊಸ ನೌಕೆಗಳ ಸೇರ್ಪಡೆ ಅಲ್ಲ, ಇದು ಭಾರತದ ಸ್ವಾವಲಂಬಿ ರಕ್ಷಣಾ ಉತ್ಪಾದನೆ, ಸಮುದ್ರ ಭದ್ರತೆ ಮತ್ತು ಭವಿಷ್ಯದ ಇಂಡೋ ಪೆಸಿಫಿಕ್ ತಂತ್ರ ಯೋಜನೆಗೆ ಬಲ ತುಂಬುವ ಮತ್ತೊಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಹೆಜ್ಜೆಯಾಗಿ ಭಾರತ ಈಗ ತನ್ನ ಅತ್ಯಾಧುನಿಕ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ಗಾಗಿ ದೇಶೀಯ ಮಟ್ಟದಲ್ಲೇ ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಓವರ್ಹಾಲ್ ಅಂದರೆ
MRO ಸೌಲಭ್ಯವನ್ನು ನಿರ್ಮಿಸಲು ಮುಂದಾಗಿದೆ. ಮೊದಲ ನೋಟಕ್ಕೆ ಇದು ಸಾಮಾನ್ಯ ನಿರ್ವಹಣಾ ಕೇಂದ್ರದಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಇದು ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಅತ್ಯಂತ ದೊಡ್ಡ ತಿರುವಾಗಬಹುದು. ಯಾಕೆಂದರೆ ಇಂದಿನ ಜಗತ್ತಿನಲ್ಲಿ ಯುದ್ಧಗಳು ಕೇವಲ ಗಡಿಯಲ್ಲಿ ಮಾತ್ರ ನಡೆಯುವುದಿಲ್ಲ. ತಂತ್ರಜ್ಞಾನ, ಸರಬರಾಜು ವ್ಯವಸ್ಥೆ ಮತ್ತು ಜಾಗತಿಕ ರಾಜಕೀಯದಲ್ಲಿಯೂ ನಡೆಯುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತದ ಅತ್ಯಂತ ಪ್ರಮುಖ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶದ ಮೇಲೂ ಸಂಪೂರ್ಣವಾಗಿ ಅವಲಂಬಿಸದೆ ನಿರ್ವಹಿಸುವ ಸಾಮರ್ಥ್ಯವನ್ನು ನಿರ್ಮಿಸುವುದು ಈಗ ರಾಷ್ಟ್ರೀಯ ಆದ್ಯತೆಯಾಗಿದೆ. ಭಾರತೀಯ ವಾಯುಪಡೆಯ ಸೇವೆಯಲ್ಲಿ ಸುದರ್ಶನ ಚಕ್ರ ಎಂದು ಕರೆಯಲಾಗುತ್ತಿರುವ S-400 ವ್ಯವಸ್ಥೆ ಈಗ ಭಾರತದ ದೀರ್ಘ ವ್ಯಾಪ್ತಿಯ ವಾಯು ರಕ್ಷಣಾ ಜಾಲದ ಪ್ರಮುಖ ಆಧಾರವಾಗಿದೆ. ಈಗ ಭಾರತ ಆರಂಭಿಕ 5 S-400 ರೆಜಿಮೆಂಟ್ಗಳಿಂದ ಮುಂದಿನ ದಿನಗಳಲ್ಲಿ ಒಟ್ಟು 10 ವ್ಯವಸ್ಥೆಗಳತ್ತ ಸಾಗುವ ಯೋಜನೆ ಹೊಂದಿದೆ. ಈ ವಿಸ್ತರಣೆಯೊಂದಿಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ಇಷ್ಟು ದೊಡ್ಡ ಮಟ್ಟದ ರಕ್ಷಣಾ ವ್ಯವಸ್ಥೆಯನ್ನು ದೀರ್ಘಕಾಲ ಹೇಗೆ ನಿರಂತರವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗಿಡುವುದು? ಇದಕ್ಕೆ ಉತ್ತರವೇ ಈ ಹೊಸ ದೇಶೀಯ MRO ಯೋಜನೆ. ಈ ಯೋಜನೆಯ ಕೇಂದ್ರದಲ್ಲಿ ರಷ್ಯಾದ ಆಲ್ಮಜ್ ಆಂಟೆ ಸಂಸ್ಥೆ ಇದೆ. ಇದೇ S-400 ವ್ಯವಸ್ಥೆಯ ಮೂಲ ಉತ್ಪಾದಕ ಸಂಸ್ಥೆ, ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಥವಾ OEM. ಈ ಯೋಜನೆಯಲ್ಲಿ ರಷ್ಯಾ ನೇರವಾಗಿ ಭಾಗವಹಿಸುತ್ತಿದ್ದು, ಭಾರತಕ್ಕೆ ಅಧಿಕೃತ ತಾಂತ್ರಿಕ ದಾಖಲೆಗಳು, ನಿರ್ವಹಣಾ ವಿಧಾನಗಳು ಮತ್ತು ಕಾರ್ಯಾಚರಣೆಯ ಪ್ರೋಟೋಕಾಲ್ಗಳಿಗೆ ನಿಯಂತ್ರಿತ ಪ್ರವೇಶ ನೀಡಲಾಗುತ್ತಿದೆ. ಇದು ತುಂಬ ಮಹತ್ವದ ಸಂಗತಿ, ಯಾಕೆಂದರೆ S-400 ಒಂದು ಸಾಮಾನ್ಯ ಕ್ಷಿಪಣಿ ವ್ಯವಸ್ಥೆಯಲ್ಲ. ಇದರೊಳಗೆ ಅತ್ಯಾಧುನಿಕ ಮಿಸೈಲ್ ಲಾಂಚರ್ಸ್, ಕಮಾಂಡ್ ಆ್ಯಂಡ್ ಕಂಟ್ರೋಲ್ ನೆಟ್ವರ್ಕ್, ಟ್ರ್ಯಾಕಿಂಗ್ ರೆಡಾರ್ಸ್, ಎಂಗೇಜ್ಮೆಂಟ್ ರೆಡಾರ್ಸ್, ಸುರಕ್ಷಿತ ಕಮ್ಯುನಿಕೇಷನ್ ಸಿಸ್ಟಮ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಪ್ರತಿರೋಧಿಸುವ ತಂತ್ರಜ್ಞಾನಗಳು ಸೇರಿವೆ. ಇಂತಹ ವ್ಯವಸ್ಥೆಯನ್ನು ನಿರ್ವಹಿಸಲು ಕೇವಲ ಯಾಂತ್ರಿಕ ಜ್ಞಾನ ಸಾಕಾಗುವುದಿಲ್ಲ. ಆಳವಾದ ತಾಂತ್ರಿಕ ಪರಿಣತಿ ಮತ್ತು ಮೂಲ ತಂತ್ರಜ್ಞಾನದ ಅರಿವು ಅಗತ್ಯ. ಈ ಹೊಸ ಸೌಲಭ್ಯವು 2028ರ ಒಳಗೆ ಕಾರ್ಯಾರಂಭ ಮಾಡುವ ಗುರಿ ಹೊಂದಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಆರಂಭಿಕ ಹಂತದಲ್ಲಿ ಇಲ್ಲಿ ಡಯಾಗ್ನೋಸ್ಟಿಕ್ಸ್, ರಿಪೇರ್, ಕಾಂಪೋನೆಂಟ್ ರಿಪ್ಲೇಸ್ಮೆಂಟ್ ಹಾಗೂ ಸಸ್ಟೈನ್ಮೆಂಟ್ ಸಪೋರ್ಟ್ ಕೆಲಸಗಳು ನಡೆಯಲಿವೆ. ಆದರೆ ನಂತರದಲ್ಲಿ ಈ ಸಾಮರ್ಥ್ಯವನ್ನು ಮತ್ತಷ್ಟು ವಿಸ್ತರಿಸಿ ರೆಡಾರ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸ್ ಹಾಗೂ ಲಾಂಚರ್ ವೆಹಿಕಲ್ಸ್ಗಳ ಆಳವಾದ ಓವರ್ಹೌಲ್ ಮಟ್ಟದ ನಿರ್ವಹಣೆಯನ್ನು ಭಾರತದಲ್ಲೇ ಮಾಡುವ ಯೋಜನೆ ಇದೆ. ವರದಿಗಳ ಪ್ರಕಾರ ಆಯ್ಕೆಯಾದ ಭಾರತೀಯ ರಕ್ಷಣಾ ಸಂಸ್ಥೆಯೊಂದು ಈ ಯೋಜನೆಯನ್ನು ಮುನ್ನಡೆಸುತ್ತಿದ್ದು, ರಷ್ಯಾದ ಪಾಲುದಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿದೆ. ಈ ಯೋಜನೆಗೆ ಹೆಚ್ಚಿನ ವೇಗ ಸಿಕ್ಕದ್ದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ S-400 ನೀಡಿದ ಕಾರ್ಯಕ್ಷಮತೆಯ ನಂತರ ಎಂದು ಹೇಳಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ವ್ಯವಸ್ಥೆಯ ಸಿದ್ಧತೆ ಮತ್ತು ಪರಿಣಾಮಕಾರಿತ್ವವು ಭಾರತದ ಮುಂದೆ ಒಂದು ಸ್ಪಷ್ಟ ಸಂದೇಶ ನೀಡಿತು. ಇಂತಹ ತಂತ್ರಾತ್ಮಕ ವ್ಯವಸ್ಥೆಗಳಿಗೆ ವಿದೇಶಿ ಬೆಂಬಲದ ಮೇಲೆ ಮಾತ್ರ ಅವಲಂಬಿಸುವುದು ಭವಿಷ್ಯದಲ್ಲಿ ಅಪಾಯಕಾರಿಯಾಗಬಹುದು. ಈ MRO ಕೇಂದ್ರದ ದೊಡ್ಡ ಲಾಭವೇನೆಂದರೆ, ಜಾಗತಿಕ ಸರಬರಾಜು ಅಡಚಣೆಗಳಿಂದ ಭಾರತ ತನ್ನ S-400 ಸಾಮರ್ಥ್ಯವನ್ನು ರಕ್ಷಿಸಿಕೊಳ್ಳಬಹುದು. ಉಕ್ರೇನ್ ಸಂಘರ್ಷ ಮತ್ತು ರಷ್ಯಾದ ಮೇಲಿನ ಅಂತಾರಾಷ್ಟ್ರೀಯ ನಿರ್ಬಂಧಗಳ ಪರಿಣಾಮವಾಗಿ ಅನೇಕ ರಷ್ಯನ್ ಮೂಲದ ರಕ್ಷಣಾ ವ್ಯವಸ್ಥೆಗಳಿಗೆ ಬಿಡಿಭಾಗ ಮತ್ತು ಲಾಜಿಸ್ಟಿಕ್ ಪೂರೈಕೆಗಳ ಸಮಸ್ಯೆಗಳು ಎದುರಾಗಿವೆ. ಸಾರಿಗೆ ವಿಳಂಬ, ಬಿಡಿಭಾಗಗಳ ಕೊರತೆ ಹಾಗೂ ಸರಬರಾಜು ವ್ಯತ್ಯಯಗಳು ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರಿವೆ. ಆದರೆ ಭಾರತ ನಿರ್ವಹಣೆಯನ್ನು ದೇಶೀಯಗೊಳಿಸಿದರೆ ಹೊರಗಿನ ಸರಬರಾಜಿನಲ್ಲಿ ತಾತ್ಕಾಲಿಕ ತೊಂದರೆ ಕಂಡುಬಂದರೂ ದೇಶದೊಳಗೆ ದೊಡ್ಡ ಪ್ರಮಾಣದ ನಿರ್ವಹಣೆ ಮುಂದುವರಿಯುತ್ತದೆ. ಅದರ ಪರಿಣಾಮ ವ್ಯವಸ್ಥೆಯ ಕಾರ್ಯಸಿದ್ಧತೆ ಉಳಿಯುತ್ತದೆ ಮತ್ತು ಡೌನ್ ಟೈಮ್ ಕಡಿಮೆಯಾಗುತ್ತದೆ. ಇದರ ಮತ್ತೊಂದು ದೊಡ್ಡ ಪ್ರಯೋಜನ ಎಂದರೆ ವಿದೇಶಿ ತಾಂತ್ರಿಕ ಸಿಬ್ಬಂದಿಯ ಮೇಲಿನ ಅವಲಂಬನೆ ಕಡಿಮೆಯಾಗುವುದು. ಹಿಂದೆ ಅತ್ಯಾಧುನಿಕ ರಷ್ಯನ್ ವ್ಯವಸ್ಥೆಗಳಲ್ಲಿ ಸಂಕೀರ್ಣ ದುರಸ್ತಿ ಮಾಡಲು ರಷ್ಯಾದ ತಜ್ಞರನ್ನು ಕರೆತರಬೇಕಾಗುತ್ತಿತ್ತು. ಆದರೆ
ಹೊಸ MRO ಪರಿಸರ ಸಂಪೂರ್ಣವಾಗಿ ಸ್ಥಾಪನೆಯಾದ ನಂತರ ಈ ಕೆಲಸಗಳು ಬಹುಪಾಲು ತರಬೇತಿ ಪಡೆದ ಭಾರತೀಯ ತಾಂತ್ರಿಕ ಸಿಬ್ಬಂದಿಯಿಂದಲೇ ನಡೆಯಲಿದೆ. ರಷ್ಯಾದ ಪಾತ್ರ ಕ್ರಮೇಣ ತಾಂತ್ರಿಕ ಮೇಲ್ವಿಚಾರಣೆ ಮತ್ತು ವಿಶೇಷ ಸಲಹೆಗಳಿಗೆ ಮಾತ್ರ ಸೀಮಿತವಾಗಬಹುದು. ಇದು ಭಾರತದ ರಕ್ಷಣಾ ನಿರ್ವಹಣಾ ಚಿಂತನೆಗೆ ದೊಡ್ಡ ಬದಲಾವಣೆ. ಇನ್ನು ಭಾರತ ಕೇವಲ ವಿದೇಶದಿಂದ ಬಂದ ವ್ಯವಸ್ಥೆಗಳನ್ನು ಬಳಸುವ ದೇಶವಲ್ಲ, ಬದಲಿಗೆ ಅವುಗಳ ಸಂಪೂರ್ಣ ಜೀವನ ಚಕ್ರವನ್ನು ಸ್ವತಂತ್ರವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ನಿರ್ಮಿಸುತ್ತಿದೆ. ಪ್ರಸ್ತುತ ಯೋಜನೆಯಲ್ಲಿ ಸಂಪೂರ್ಣ S-400 ಉತ್ಪಾದನಾ ಟೆಕ್ನಾಲಜಿ ಟ್ರಾನ್ಸ್ಫರ್ ಇಲ್ಲದಿದ್ದರೂ ಭವಿಷ್ಯದಲ್ಲಿ ಕೆಲವು ಹೆಚ್ಚು ಬಳಕೆಯಾಗುವ ಬಿಡಿ ಭಾಗಗಳನ್ನು ದೇಶೀಯವಾಗಿ ತಯಾರಿಸುವ ಸಾಧ್ಯತೆಯನ್ನು ಪರಿಶೀಲಿಸಲಾಗುತ್ತಿದೆ. ಇದರಿಂದ ಭಾರತ ಇನ್ನಷ್ಟು ಸ್ವಾವಲಂಬಿಯಾಗಬಹುದು. ಈ ಯೋಜನೆ ಭಾರತದ ರಕ್ಷಣಾ ಮೂಲಸೌಕರ್ಯದಲ್ಲಿ ನಡೆಯುತ್ತಿರುವ ದೊಡ್ಡ ಬದಲಾವಣೆಯ ಭಾಗವೂ ಆಗಿದೆ. ದೇಶ ಈಗ ಹಬ್ ಆ್ಯಂಡ್ ಸ್ಪೋಕ್ ಸಸ್ಟೈನ್ಮೆಂಟ್ ಮಾಡೆಲ್ನ ಮೂಲಕ ವಿಮಾನದ ಇಂಜಿನ್ಗಳು, ಹೆಲಿಕಾಪ್ಟರ್ಗಳು, ನೌಕಾ ವೇದಿಕೆಗಳು ಹಾಗೂ ಕ್ಷಿಪಣಿ ವ್ಯವಸ್ಥೆಗಳ ನಿರ್ವಹಣಾ ಕೇಂದ್ರವಾಗಿ ಬೆಳೆಯುವ ದಾರಿಗೆ ಸಾಗುತ್ತಿದೆ. HAL ಮತ್ತು ಸಾಫ್ರಾನ್ ಕಂಪನಿಯ ಹೆಲಿಕಾಪ್ಟರ್ ಇಂಜಿನ್ MRO ಯೋಜನೆ ಹಾಗೂ S-400 ನಿರ್ವಹಣಾ ವ್ಯವಸ್ಥೆ ಇದಕ್ಕೆ ಉದಾಹರಣೆಗಳಾಗಿವೆ. ಮುಂದಿನ ದಿನಗಳಲ್ಲಿ ಈ ಸಾಮರ್ಥ್ಯ ಭಾರತವನ್ನು ಮಿತ್ರ ರಾಷ್ಟ್ರಗಳಿಗೆ ಸಹ ಪ್ರಾದೇಶಿಕ ನಿರ್ವಹಣಾ ಕೇಂದ್ರವಾಗಿ ರೂಪಿಸಬಹುದು. ಆದರೆ ಈಗಿನ ಮುಖ್ಯ ಗುರಿ ಒಂದೇ: ಭಾರತೀಯ ವಾಯುಪಡೆಯ S-400 ವ್ಯವಸ್ಥೆಗಳು ಯಾವುದೇ ಜಾಗತಿಕ ಅಡಚಣೆ ಬಂದರೂ ಸದಾ ಯುದ್ಧಸಿದ್ಧ ಸ್ಥಿತಿಯಲ್ಲಿರಬೇಕು. ಮತ್ತು ಇದೇ ಕಾರಣಕ್ಕೆ ಈ MRO ಯೋಜನೆ ಕೇವಲ ಮೇಂಟೆನೆನ್ಸ್ ಪ್ರಾಜೆಕ್ಟ್ ಅಲ್ಲ, ಇದು ಭಾರತದ ರಕ್ಷಣಾ ಸ್ವಾಯತ್ತತೆ ಮತ್ತು ದೀರ್ಘಕಾಲೀನ ತಂತ್ರಾತ್ಮಕ ಭದ್ರತೆಯತ್ತ ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ. ಭಾರತೀಯ ವಾಯುಪಡೆಯ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮಹತ್ವಾಕಾಂಕ್ಷಿ ಯೋಜನೆ ಈಗ ವೇಗ ಪಡೆಯುತ್ತಿದೆ. ಅದು ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಅಥವಾ MRFA ಕಾರ್ಯಕ್ರಮ. ಈ ಯೋಜನೆಯ ಕೇಂದ್ರ ಬಿಂದುವಾಗಿರುವುದು ಸುಮಾರು 114 ಹೊಸ ದಸಾಲ್ಟ್ ರಫೇಲ್ ಯುದ್ಧ ವಿಮಾನಗಳ ಖರೀದಿ. ಅಂದಾಜು ಮೌಲ್ಯ ಸುಮಾರು 3.25 ಲಕ್ಷ ಕೋಟಿ ರೂಪಾಯಿಗಳು. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮತ್ತು ತಂತ್ರಾತ್ಮಕ ಮಹತ್ವ ಹೊಂದಿರುವ ವಾಯುಪಡೆಯ ಆಧುನೀಕರಣ ಯೋಜನೆಗಳಲ್ಲಿ ಇದನ್ನು ಒಂದು ಎಂದು ಪರಿಗಣಿಸಲಾಗುತ್ತಿದೆ. ಆದರೆ ಈ ಬಾರಿ ಭಾರತ ಕೇವಲ ಹೊಸ ರಫೇಲ್ ಜೆಟ್ ವಿಮಾನಗಳನ್ನು ಪಡೆಯಲು ಮಾತ್ರ ಮುಂದಾಗಿಲ್ಲ, ಮುಂದಿನ ತಲೆಮಾರಿನ ವಾಯು ಯುದ್ಧದಲ್ಲಿ ಸಂಪೂರ್ಣ ಮೇಲ್ಗೈ ಸಾಧಿಸುವ ಸಾಮರ್ಥ್ಯವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಇಂದಿನ ಯುದ್ಧಗಳಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುವುದು ಬಿಯಾಂಡ್ ವಿಜುವಲ್ ರೇಂಜ್ ಅಥವಾ BVR ಕಾಂಬ್ಯಾಟ್, ಅಂದರೆ ಕಣ್ಣಿಗೆ ಕಾಣದಷ್ಟು ದೂರದಲ್ಲಿರುವ ಶತ್ರು ವಿಮಾನಗಳನ್ನು ಪತ್ತೆ ಹಚ್ಚಿ ಹೊಡೆದುರುಳಿಸುವ ಸಾಮರ್ಥ್ಯ. ಇಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದು MBDA ನಿರ್ಮಿಸಿರುವ ಮೀಟಿಯರ್ ಕ್ಷಿಪಣಿ. ಮೀಟಿಯರ್ ಇಂದು ವಿಶ್ವದಲ್ಲೇ ಅತ್ಯಾಧುನಿಕ ಮತ್ತು ಅತ್ಯಂತ ಅಪಾಯಕಾರಿ BVR ಏರ್ ಟು ಏರ್ ಮಿಸೈಲ್ಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಸಾಮಾನ್ಯ ಕ್ಷಿಪಣಿಗಳಂತೆ ಇದು ಕೇವಲ ರಾಕೆಟ್ ಮೋಟಾರ್ ಇಂಜಿನ್ನ ಮೇಲೆ ಕಾರ್ಯನಿರ್ವಹಿಸುವುದಿಲ್ಲ. ಇದರೊಳಗೆ ಅತ್ಯಾಧುನಿಕ ಸಾಲಿಡ್ ಫ್ಯೂಯಲ್ಡ್ ಥ್ರೋಟಲೆಬಲ್ ರಾಮ್ಜೆಟ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಇದರಿಂದಾಗಿ ಮೀಟಿಯರ್ ಮ್ಯಾಕ್ 4ಕ್ಕಿಂತ ಹೆಚ್ಚು ವೇಗ ತಲುಪುವುದಷ್ಟೇ ಅಲ್ಲ, ಗುರಿಯ ಅಂತಿಮ ಹಂತದವರೆಗೂ ತನ್ನ ಶಕ್ತಿಯನ್ನು ಉಳಿಸಿಕೊಂಡಿರುತ್ತದೆ. ಇದರ ಪರಿಣಾಮವಾಗಿ ಶತ್ರು ವಿಮಾನಗಳು ತಪ್ಪಿಸಿಕೊಳ್ಳುವ ಅವಕಾಶ ಅತ್ಯಂತ ಕಡಿಮೆಯಾಗುತ್ತದೆ. ಇದನ್ನೇ ನೋ ಎಸ್ಕೇಪ್ ಝೋನ್ ಎಂದು ಕರೆಯಲಾಗುತ್ತದೆ. ಅಂದಾಜಿನ ಪ್ರಕಾರ ಈ ಕ್ಷಿಪಣಿ ಸುಮಾರು 100 ಕಿಲೋಮೀಟರ್ ದೂರವನ್ನು ಕೇವಲ ಸುಮಾರು 90 ಸೆಕೆಂಡ್ಗಳಲ್ಲಿ ಕವರ್ ಮಾಡಬಲ್ಲದು. ಆದರೆ ಈಗ ಭಾರತ ಸಾಮಾನ್ಯ ಮೀಟಿಯರ್ ಕ್ಷಿಪಣಿಯಲ್ಲೇ ನಿಲ್ಲಲು ಸಾಧ್ಯವಾಗಿಲ್ಲ. ಮೀಟಿಯರ್ MRFA ಮಾತುಕತೆಗಳಲ್ಲಿ ಭಾರತೀಯ ವಾಯುಪಡೆ ಮೀಟಿಯರ್ ಕಾರ್ಯಕ್ರಮದ ಮಿಡ್ ಲೈಫ್ ಆಕ್ಟಿವಿಟೀಸ್ ಅಥವಾ
MLA ಮೂಲಕ ಬರುತ್ತಿರುವ ಹೊಸ ತಾಂತ್ರಿಕ ಸುಧಾರಣೆಗಳನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಈ ಅಪ್ಗ್ರೇಡ್ ಯಶಸ್ವಿಯಾದರೆ ಭಾರತದ ಮುಂದಿನ ರಫೇಲ್ ಪಡೆಗೆ ಪ್ರಾದೇಶಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ತಾಂತ್ರಿಕ ಮುನ್ನಡೆ ಸಿಗಬಹುದು. ಈ ಅಪ್ಗ್ರೇಡ್ನ ಅತ್ಯಂತ ಪ್ರಮುಖ ಭಾಗವೆಂದರೆ ಸಂಪೂರ್ಣ ಹೊಸ ಡೇಟಾ ಲಿಂಕ್ ಸಿಸ್ಟಮ್. ಈ ಯೋಜನೆಯಲ್ಲಿ ಸ್ಪೇನ್ ದೇಶದ ರಕ್ಷಣಾ ತಂತ್ರಜ್ಞಾನದ ಕಂಪನಿಯಾದ ಇಂದ್ರಾ ಮಹತ್ವದ ಪಾತ್ರ ವಹಿಸುತ್ತಿದೆ. ಸುಮಾರು 25 ವರ್ಷಗಳಿಂದ ಮೀಟಿಯರ್ ಅಭಿವೃದ್ಧಿಯಲ್ಲಿ ಭಾಗಿಯಾಗಿರುವ ಇಂದ್ರಾ ಕಂಪನಿ ಕ್ಷಿಪಣಿಯ ಸುಮಾರು 20% ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ತಯಾರಿಸುತ್ತದೆ. ಇತ್ತೀಚೆಗೆ MBDA ಕಂಪನಿಯ ಜೊತೆ ಸೇರಿ ಪ್ರಿಲಿಮಿನರಿ ಡಿಸೈನ್ ರಿವ್ಯೂ ಅಥವಾ PDR ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಿಂದ ಈ ಹೊಸ ಕಮ್ಯುನಿಕೇಷನ್ ಆರ್ಕಿಟೆಕ್ಚರ್ ಅಭಿವೃದ್ಧಿಗೆ ಅಧಿಕೃತ ಅನುಮೋದನೆ ಸಿಕ್ಕಿದೆ. ಹಾಗಾದರೆ ಡೇಟಾ ಲಿಂಕ್ ಅಷ್ಟು ಮುಖ್ಯವೇನು? ಕ್ಷಿಪಣಿ ವಿಮಾನದಿಂದ ಹೊರಟ ನಂತರವೂ ಅದು ವಿಮಾನದ ಜೊತೆ ಸಂಪರ್ಕದಲ್ಲೇ ಇರುತ್ತದೆ. ಈ ವ್ಯವಸ್ಥೆ ಕ್ಷಿಪಣಿಗೆ ನೈಜ ಸಮಯದಲ್ಲಿ ಟಾರ್ಗೆಟ್ ಕೋಆರ್ಡಿನೇಷನ್, ಫ್ಲೈಟ್ ಅಡ್ಜಸ್ಟ್ಮೆಂಟ್ ಮತ್ತು ಎಂಗೇಜ್ಮೆಂಟ್ ಕಮಾಂಡ್ಸ್ಗಳನ್ನು ಕಳುಹಿಸುತ್ತಿರುತ್ತದೆ. ಅಂದರೆ ಒಮ್ಮೆ ಕ್ಷಿಪಣಿ ಹಾರಿಸಿದ ನಂತರ ಅದು ಸಂಪೂರ್ಣ ಸ್ವತಂತ್ರವಾಗಿ ಹೋಗುವುದಿಲ್ಲ. ವಿಮಾನವು ನಿರಂತರವಾಗಿ ಅದನ್ನು ಮಾರ್ಗದರ್ಶನ ಮಾಡಬಹುದು. ತಜ್ಞರುಗಳ ಪ್ರಕಾರ ಈ ಹೊಸ ಡೇಟಾ ಲಿಂಕ್ 3 ದೊಡ್ಡ ಯುದ್ಧ ಪ್ರಯೋಜನಗಳನ್ನು ನೀಡಲಿದೆ. ಮೊದಲನೆಯದಾಗಿ ಮೀಟಿಯರ್ ಕ್ಷಿಪಣಿಯ ನೋ ಎಸ್ಕೇಪ್ ಝೋನ್ ಇನ್ನಷ್ಟು ಹೆಚ್ಚಾಗುತ್ತದೆ. ರಫೇಲ್ ಜೆಟ್ನ ಅತ್ಯಂತ ಶಕ್ತಿಶಾಲಿ RBE-2 AESA ರೆಡಾರ್ ನಿರಂತರವಾಗಿ ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ಕಳುಹಿಸುವುದರಿಂದ ಕ್ಷಿಪಣಿ ಗುರಿಯ ಚಲನೆಗೆ ಅನುಗುಣವಾಗಿ ತನ್ನ ಮಾರ್ಗವನ್ನು ಬದಲಾಯಿಸಿಕೊಳ್ಳುತ್ತದೆ. 100 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಯುದ್ಧದಲ್ಲಿ ಶತ್ರು ವಿಮಾನ ಸಣ್ಣ ಮಟ್ಟಿನ ದಿಕ್ಕು ಬದಲಾವಣೆ ಮಾಡಿದರೂ ಗುರಿ ತಪ್ಪುವ ಸಾಧ್ಯತೆ ಇರುತ್ತದೆ. ಆದರೆ ಈ ಹೊಸ ವ್ಯವಸ್ಥೆ ಅಂತಹ ಸಮಸ್ಯೆಗಳನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಎರಡನೆಯದಾಗಿ ಇದು ಎಲೆಕ್ಟ್ರಾನಿಕ್ ವಾರ್ಫೇರ್ ವಿರುದ್ಧ ಹೆಚ್ಚಿನ ರಕ್ಷಣೆಯನ್ನು ಒದಗಿಸುತ್ತದೆ. ಇಂದಿನ ಯುದ್ಧ ಭೂಮಿಯಲ್ಲಿ ಶಕ್ತಿಶಾಲಿ ಜಾಮರ್ಗಳು ಮತ್ತು ಆಂಟಿ ಆಕ್ಸೆಸ್ ಏರಿಯಾ ಡಿನೈಲ್ ಅಥವಾ A2AD ವ್ಯವಸ್ಥೆಗಳು ಸಾಮಾನ್ಯವಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಕ್ಷಿಪಣಿಯೊಂದಿಗೆ ಸಂಪರ್ಕ ಉಳಿಸಿಕೊಳ್ಳುವುದು ಕಷ್ಟ. ಆದರೆ ಹೊಸ ಡೇಟಾ ಲಿಂಕ್ನಲ್ಲಿ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ಸ್ ಅಥವಾ ECCM ಸೇರಿಸಲಾಗಿದೆ. ಇದರಿಂದ ಶತ್ರುವಿನ ಜಾಮ್ ಮಾಡುವ ಪ್ರಯತ್ನಗಳ ನಡುವೆಯೂ ಕ್ಷಿಪಣಿ ತನ್ನ ಗುರಿಯನ್ನು ನಿಖರವಾಗಿ ಅನುಸರಿಸಬಲ್ಲದು. ಮೂರನೆಯದಾಗಿ ಇದು ಪೈಲಟ್ಗೆ ಹೊಸ ಮಟ್ಟದ ಟ್ಯಾಕ್ಟಿಕಲ್ ಫ್ಲೆಕ್ಸಿಬಿಲಿಟಿ ನೀಡುತ್ತದೆ. ಹೊಸ 2-ವೇ ಕಮ್ಯುನಿಕೇಷನ್ ವ್ಯವಸ್ಥೆಯಿಂದ ಕ್ಷಿಪಣಿ ಹಾರಿಸಿದ ನಂತರವೂ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಗುರಿಯತ್ತ ಅದನ್ನು ಮರು ನಿರ್ದೇಶಿಸಲು ಸಾಧ್ಯವಾಗುತ್ತದೆ. ಇಂದಿನ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಪರಿಸ್ಥಿತಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಗುರಿಗಳು ಬದಲಾಗುವ ಸಂದರ್ಭಗಳಲ್ಲಿ ಇದು ಅತ್ಯಂತ ದೊಡ್ಡ ಸಾಮರ್ಥ್ಯ. ಇದರ ಜೊತೆಗೆ ಭವಿಷ್ಯದ 114 MRFA ರಫೇಲ್ ಜೆಟ್ ಯುದ್ಧ ವಿಮಾನಗಳು ಈಗಾಗಲೇ ಭಾರತೀಯ ವಾಯುಪಡೆಯಲ್ಲಿ ಸೇವೆಯಲ್ಲಿರುವ 36 ರಫೇಲ್ಗಳಲ್ಲಿರುವ 13 ಭಾರತೀಯ ಸ್ಪೆಸಿಫಿಕ್ ಎನ್ಹಾನ್ಸ್ಮೆಂಟ್ ಅಥವಾ ICEಗಳನ್ನು ಕೂಡ ಹೊಂದಿರಲಿವೆ. ಇವುಗಳಲ್ಲಿ ಪ್ರಮುಖವಾದದ್ದು ಇಸ್ರೇಲಿ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಅಥವಾ HMD. ಈ ವ್ಯವಸ್ಥೆ ಪೈಲಟ್ನ ಹೆಲ್ಮೆಟ್ ಗಾಜಿನ ಮೇಲೆಯೇ ಹಾರಾಟ ಮತ್ತು ಗುರಿಯ ಮಾಹಿತಿಯನ್ನು ಪ್ರದರ್ಶಿಸುತ್ತದೆ. ಪೈಲಟ್ ಕೇವಲ ತಲೆ ತಿರುಗಿಸಿದ ದಿಕ್ಕಿನಲ್ಲಿರುವ ಗುರಿಯನ್ನು ಲಾಕ್ ಮಾಡಬಹುದು. ಮೀಟಿಯರ್ ಮತ್ತು ಮೀಕಾ ತರಹದ ಕ್ಷಿಪಣಿಗಳೊಂದಿಗೆ ಇದು ಯುದ್ಧದ ಸಮಯದಲ್ಲಿ ಪ್ರತಿಕ್ರಿಯೆ ಸಮಯವನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ. ಇನ್ನೊಂದು ಪ್ರಮುಖ ಬದಲಾವಣೆ ಎಂದರೆ ಭಾರತದ ಭೌಗೋಳಿಕ ಪರಿಸ್ಥಿತಿಗೆ ಹೊಂದುವ ಇಂಜಿನ್ ಕೋಲ್ಡ್ ಸ್ಟಾರ್ಟ್ ಸಿಸ್ಟಮ್. ಇದರ ಮೂಲಕ ಲೇಹ್ ತರಹದ ಎತ್ತರದ ಮತ್ತು ಅತಿ ಶೀತ ವಾಯುನೆಲೆಗಳಿಂದಲೂ ರಫೇಲ್ ವೇಗವಾಗಿ ಕಾರ್ಯಾರಂಭ ಮಾಡಬಹುದು. ಕೊನೆಯದಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಭಾರತೀಯ ರಫೇಲ್ ಜೆಟ್ಗಳಲ್ಲಿರುವ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅನ್ನು ವಿಶೇಷವಾಗಿ ಪರಿಷ್ಕರಿಸಲಾಗಿದೆ. ಇದರಲ್ಲಿ ರೆಡಾರ್ ವಾರ್ನಿಂಗ್ ರಿಸೀವರ್ ಮತ್ತು ಜಾಮರ್ ಮಾಡ್ಯೂಲ್ಗಳನ್ನು ಚೀನಾ ದೇಶದ PLAAF ಹಾಗೂ ಪಾಕಿಸ್ತಾನ ವಾಯುಪಡೆಯ ಬಳಕೆಯಲ್ಲಿರುವ ರೆಡಾರ್ ವ್ಯವಸ್ಥೆಗಳನ್ನು ಪತ್ತೆ ಹಚ್ಚಲು
ಅಡ್ಡಿಪಡಿಸಲು ಮತ್ತು ತಪ್ಪಿಸಿಕೊಳ್ಳಲು ವಿಶೇಷವಾಗಿ ಹೊಂದಿಸಲಾಗಿದೆ. ಒಟ್ಟಾರೆ ನೋಡಿದರೆ ಭಾರತ ಈಗ ಕೇವಲ ಹೊಸ ಯುದ್ಧ ವಿಮಾನಗಳ ಖರೀದಿಸುವ ಹಂತದಲ್ಲಿಲ್ಲ. ಮುಂದಿನ ಹಲವು ದಶಕಗಳ ವಾಯು ಯುದ್ಧಗಳಲ್ಲಿ ತಾಂತ್ರಿಕ ಮೇಲುಗೈ ಸಾಧಿಸುವಂತಹ ಸಂಪೂರ್ಣ ಯುದ್ಧ ಪರಿಸರವನ್ನು ನಿರ್ಮಿಸುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಸ್ನೇಹಿತರೆ, ಹಾಗಾದರೆ ನಿಮಗೆ ಏನನಿಸುತ್ತದೆ? ಈ ಹೊಸ ಮೀಟಿಯರ್ ಅಪ್ಗ್ರೇಡ್ ಮತ್ತು MRFA ಯೋಜನೆ ಭಾರತೀಯ ವಾಯುಪಡೆಯ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸಬಹುದು? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ಫೈಟರ್ ಜೆಟ್ ಇಂಜಿನ್ ಯೋಜನೆಗೆ ದೊಡ್ಡ ಹಿನ್ನಡೆಯ ಅಥವಾ ವರದಿಗಳಲ್ಲಿ ಗೊಂದಲವಾಗಿದೆಯಾ? ಈಗ ಹೊರಬಂದಿರುವ ಹೊಸ ಮಾಹಿತಿ ನೋಡಿದರೆ ಚಿತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸುತ್ತಿದೆ. ಇತ್ತೀಚೆಗೆ ಭಾರತ ಮತ್ತು GE ಏರೋಸ್ಪೇಸ್ ಕಂಪನಿಯ ನಡುವಿನ F414 ಫೈಟರ್ ಜೆಟ್ ಇಂಜಿನ್ ಒಪ್ಪಂದದ ಮಾತುಕತೆಗಳು ಅಡಕವಾಗಿವೆ ಎನ್ನುವ ವರದಿಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ವು. ಈ ಸುದ್ದಿಗಳು ಹೊರಬಂದ ತಕ್ಷಣ ಭಾರತದಲ್ಲಿ ನಡೆಯುತ್ತಿರುವ ಹಲವು ಪ್ರಮುಖ ಯುದ್ಧ ವಿಮಾನದ ಯೋಜನೆಗಳ ಬಗ್ಗೆ ಆತಂಕವೂ ಹೆಚ್ಚಾಯಿತು. ಮೊದಲ ವರದಿಗಳ ಪ್ರಕಾರ ಭಾರತ ಮತ್ತು GE ಏರೋಸ್ಪೇಸ್ ಕಂಪನಿಯ ನಡುವೆ ನಡೆಯುತ್ತಿದ್ದ F414 ಇಂಜಿನ್ ಸಂಬಂಧಿತ ತಾಂತ್ರಿಕ ಮಾತುಕತೆಗಳು ಬಹುತೇಕ ಮುಗಿದಿದ್ದರು. ವಾಣಿಜ್ಯ ಒಪ್ಪಂದದ ಹಂತದಲ್ಲಿ ದೊಡ್ಡ ಭಿನ್ನಾಭಿಪ್ರಾಯ ಉಂಟಾಗಿದೆ ಎಂದು ಹೇಳಲಾಗಿತ್ತು. ಮುಖ್ಯವಾಗಿ ಇಂಜಿನ್ನ ಬೆಲೆ, ಟೆಕ್ನಾಲಜಿ ಟ್ರಾನ್ಸ್ಫರ್, ಭಾರತದಲ್ಲೇ ಉತ್ಪಾದನೆ ಮಾಡುವ ವ್ಯವಸ್ಥೆ, ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ಹಾಲ್ ಅಥವಾ MRO ವ್ಯವಸ್ಥೆ, ಸ್ಪೇರ್ ಪಾರ್ಟ್ಸ್ಗಳ ಪೂರೈಕೆ, ವ್ಯಾರಂಟಿ ಡೆಲಿವರಿ ಶೆಡ್ಯೂಲ್ ಹಾಗೂ ಮುಂದಿನ ವರ್ಷಗಳಲ್ಲಿ ಬೆಲೆ ಏರಿಕೆಯ ನಿಯಮಗಳ ಬಗ್ಗೆ ಒಪ್ಪಂದ ಅಂತಿಮವಾಗಿಲ್ಲ ಎಂದು ವರದಿಗಳು ತಿಳಿಸಿದ್ದವು. ಅದರಲ್ಲೂ ವಿಶೇಷವಾಗಿ ಚರ್ಚೆಯಾದ ವಿಷಯ ಏನೆಂದರೆ, ಮೊದಲು ಒಂದು F414 ಇಂಜಿನ್ ಬೆಲೆ ಸುಮಾರು 70 ರಿಂದ 80 ಕೋಟಿ ರೂಪಾಯಿಗಳು ಇರಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ನಂತರ ಅದು ಸುಮಾರು 3 ಪಟ್ಟು ಹೆಚ್ಚಾಗಿದೆ ಎನ್ನುವ ವರದಿಗಳು ಹೊರಬಂದವು. ಈ ಮಾಹಿತಿ ಹೊರಬಂದ ತಕ್ಷಣ ಹಲವು ಪ್ರಶ್ನೆಗಳು ಉದ್ಭವಿಸಿದವು. ಯಾಕಂದ್ರೆ ಇದೇ F414 ಇಂಜಿನ್ ಅನ್ನು ಭಾರತದ 3 ಅತ್ಯಂತ ಪ್ರಮುಖ ಫೈಟರ್ ಜೆಟ್ ಪ್ರೋಗ್ರಾಂಗಳಿಗೆ ಆಯ್ಕೆ ಮಾಡಲಾಗಿದೆ. ಮೊದಲನೇದು ತೇಜಸ್ MK2, ಎರಡನೇದು ಭಾರತದ ಮಹತ್ವಾಕಾಂಕ್ಷೆಯ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಯೋಜನೆಯಾದ AMCA MK1, ಮೂರನೆಯದು ಭಾರತೀಯ ನೌಕಾಪಡೆಗಾಗಿ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಅಥವಾ TDBF ಪ್ರೋಗ್ರಾಂ. ಹೀಗಾಗಿ ಮಾತುಕತೆಗಳು ಸಂಪೂರ್ಣ ಸ್ಥಗಿತವಾಗಿದೆ ಎಂಬ ವರದಿಗಳು ಹೊರಬಿದ್ದಾಗ ಈ 3 ಯೋಜನೆಗಳಿಗೂ ವಿಳಂಬವಾಗಬಹುದು ಎಂಬ ಆತಂಕ ಎಲ್ಲರಲ್ಲೂ ಮೂಡಿತ್ತು. ಆದರೆ ಈಗ ಬಂದಿರುವ ಹೊಸ ಮಾಹಿತಿಯಿಂದ ಸಂಪೂರ್ಣ ಚಿತ್ರವೇ ಸ್ವಲ್ಪ ಬದಲಾಗಿದೆ. ಹೊಸ ವರದಿಗಳ ಪ್ರಕಾರ HAL ಮತ್ತು GE ಏರೋಸ್ಪೇಸ್ ಕಂಪನಿಯ ನಡುವೆ ನಡೆಯುತ್ತಿರುವ ಮಾತುಕತೆಗಳು ಸಾಮಾನ್ಯ ರೀತಿಯಲ್ಲೇ ಮುಂದುವರಿಯುತ್ತಿವೆ ಮತ್ತು ಅವುಗಳಿಗೆ ಯಾವುದೇ ಅಡ್ಡಿಯಾಗಿಲ್ಲ ಎಂದು ತಿಳಿಸಲಾಗಿದೆ. ಅಂದರೆ ಮೊದಲಿಗೆ ಎಲ್ಲವೂ ಅಂದುಕೊಂಡಂತೆ ಸಂಪೂರ್ಣ F414 ಯೋಜನೆ ನಿಂತಿಲ್ಲ. ಇಲ್ಲಿ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಭಾರತ ಒಂದೇ ಸಮಯದಲ್ಲಿ GE ಜೊತೆ 2 ಬೇರೆ ರೀತಿಯ ಹಾದಿಯಲ್ಲಿ ಮಾತುಕತೆ ನಡೆಸುತ್ತಿದೆ. ಮೊದಲನೇದು HAL ನ ಮೂಲಕ ಭಾರತದಲ್ಲೇ F414 ಇಂಜಿನ್ಗಳನ್ನು ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ನ ಮೂಲಕ ಉತ್ಪಾದನೆ ಮಾಡುವ ಒಪ್ಪಂದ. ಈ ಇಂಜಿನ್ಗಳು ಮುಖ್ಯವಾಗಿ ತೇಜಸ್ MK2 ಯೋಜನೆಗೆ ಬಳಸಲಾಗುತ್ತದೆ. ಹೊಸ ಮಾಹಿತಿಯ ಪ್ರಕಾರ ಈ ಮಾತುಕತೆಗಳು ಯೋಜನೆಯಂತೆ ಮುಂದುವರಿಯುತ್ತಿವೆ. ಇನ್ನೊಂದು ಅದು AMCA ಯೋಜನೆಗೆ ಸಂಬಂಧಿಸಿದ ವಾಣಿಜ್ಯ ಮತ್ತು ಕೈಗಾರಿಕಾ ಒಪ್ಪಂದಗಳು. ಇಲ್ಲಿ ಬೆಲೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ವ್ಯಾಪ್ತಿ, ಕೈಗಾರಿಕಾ ಹೂಡಿಕೆ, ಉತ್ಪಾದನಾ ಹಕ್ಕುಗಳು ಹಾಗೂ ಭವಿಷ್ಯದ ಉತ್ಪಾದನಾ ವ್ಯವಸ್ಥೆಗಳ ಬಗ್ಗೆ ಇನ್ನೂ ಚರ್ಚೆಗಳು ಮುಂದುವರೆದಿವೆ ಎಂದು ಹೇಳಲಾಗುತ್ತಿದೆ. ಈ ವ್ಯತ್ಯಾಸ ಬಹಳ ಮುಖ್ಯ. ಯಾಕೆಂದರೆ
ಮೊದಲು ಬಂದ ವರದಿಗಳನ್ನು ನೋಡಿದವರು ಭಾರತ ಮತ್ತು ಜಿಇ ಕಂಪನಿ ಸಂಪೂರ್ಣ ಪಾಲುದಾರಿಕೆ ಸ್ಥಗಿತವಾಗಿದೆ ಎಂದು ಭಾವಿಸಿದ್ದರು. ಆದರೆ ಈಗಿನ ಮಾಹಿತಿಯ ಪ್ರಕಾರ ಕೆಲ ವಾಣಿಜ್ಯ ಅಂಶಗಳಲ್ಲಿ ಮಾತ್ರ ಚರ್ಚೆಗಳು ಮುಂದುವರಿಯುತ್ತಿವೆ. ಉಳಿದ ಉತ್ಪಾದನಾ ಸಂಬಂಧಿತ ಕೆಲಸಗಳು ಮುಂದುವರಿಯುತ್ತಿವೆ. ಎಎಂಸಿಎ ಯೋಜನೆಯ ವಿಷಯದಲ್ಲಿ ಈ ಇಂಜಿನ್ ಅನ್ನು ಇನ್ನೂ ಹೆಚ್ಚು ಮಹತ್ವದ್ದಾಗಿದೆ. ಎಎಂಸಿಎ ಪ್ರೊಟೋಟೈಪ್ ಹಂತಕ್ಕೆ ಸುಮಾರು 15 F414 ಇಂಜಿನ್ಗಳು ಬೇಕಾಗುತ್ತವೆ. 5 ಹಾರಾಟಕ್ಕೆ ಸಿದ್ಧವಾಗುವ ಪ್ರೊಟೋಟೈಪ್ ಫೈಟರ್ ಜೆಟ್ಗಳಿಗೆ ಈ ಇಂಜಿನ್ಗಳನ್ನು ಬಳಸಲಾಗುತ್ತದೆ. ಅದಾದ ನಂತರವೂ ಆರಂಭಿಕ ಉತ್ಪಾದನಾ ಎಎಂಸಿಎ ವೇರಿಯಂಟ್ಗಳಲ್ಲಿ ಇದೇ ಇಂಜಿನ್ಗಳನ್ನು ಅಳವಡಿಸುವ ಯೋಜನೆ ಇದೆ. ಮುಂದಿನ ಹಂತದಲ್ಲಿ ಭಾರತ ತನ್ನದೇ ಆದ ಸುಮಾರು 120 ಕಿಲೋನ್ಯೂಟನ್ ವರ್ಗದ ಸ್ವದೇಶಿ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸಿದ ನಂತರ ಮಾತ್ರ ಬದಲಾವಣೆ ಸಂಭವಿಸಬಹುದು. ಒಟ್ಟಾರೆ ನೋಡಿದರೆ ತೇಜಸ್ MK2, ಎಎಂಸಿಎ ಮತ್ತು TEDBF ಸೇರಿ ಭಾರತಕ್ಕೆ ಮುಂದಿನ ವರ್ಷಗಳಲ್ಲಿ 200ಕ್ಕೂ ಹೆಚ್ಚು F414 ಇಂಜಿನ್ಗಳ ಅಗತ್ಯ ಬರಬಹುದು ಎನ್ನಲಾಗುತ್ತಿದೆ. ಅದರ ಕಾರಣದಿಂದ ಈ ಯೋಜನೆ ಜಿಇ ಏರೋಸ್ಪೇಸ್ಗೆ ಅಮೆರಿಕದ ಹೊರಗಿನ ಅತಿ ದೊಡ್ಡ ಫೈಟರ್ ಇಂಜಿನ್ ಅವಕಾಶಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತಿದೆ. ರಕ್ಷಣಾ ಕ್ಷೇತ್ರದ ತಜ್ಞರುಗಳ ಪ್ರಕಾರ ಇಂತಹ ದೊಡ್ಡ ಮಟ್ಟದ ಡಿಫೆನ್ಸ್ ಇಂಡಸ್ಟ್ರಿಯಲ್ ಡೀಲ್ಗಳಲ್ಲಿ ಹಲವಾರು ಒಪ್ಪಂದಗಳು ಒಂದೇ ಸಮಯದಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಸಾಗುವುದು ಸಾಮಾನ್ಯ. ಒಂದು ಮಾತುಕತೆ ನಿಧಾನವಾಗಿರಬಹುದು, ಆದರೆ ಮತ್ತೊಂದು ಸಮಾನಾಂತರವಾಗಿ ಮುಂದುವರಿಯಬಹುದು. ಇದೀಗ ಬಂದಿರುವ ಹೊಸ ಮಾಹಿತಿ ತೇಜಸ್ MK2 ಯೋಜನೆಗೆ ತಕ್ಷಣದ ಆತಂಕವನ್ನು ಕಡಿಮೆ ಮಾಡಿದೆ. ಆದರೆ ಭಾರತದ 5th ಜನರೇಷನ್ ಫೈಟರ್ ಜೆಟ್ ಕನಸಾದ ಎಎಂಸಿಎ ಸಂಬಂಧಿತ ವಾಣಿಜ್ಯ ಮಾತುಕತೆಗಳ ಮೇಲೆ ಇನ್ನೂ ಎಲ್ಲರ ಕಣ್ಣು ಇರುತ್ತದೆ. ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿ ನೋಡಿದರೆ ಭಾರತದ F414 ಇಂಜಿನ್ ಕಾರ್ಯಕ್ರಮ ನಿಂತಿಲ್ಲ. ಕೆಲವು ವಾಣಿಜ್ಯ ಅಂಶಗಳ ಬಗ್ಗೆ ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ಆದರೆ ಒಟ್ಟಾರೆ ಯೋಜನೆ ಮುಂದುವರಿಯುತ್ತಿದೆ ಎನ್ನುವ ಚಿತ್ರ ಈಗ ಕಾಣಿಸುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇಂದು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ನಿರ್ಮಾಣವಾಗಿದೆ. ಭಾರತದ್ದೇ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ನೇತ್ರ ಎವಾಕ್ಸ್ ಸಿಸ್ಟಮ್ AEW&C ಈಗ ಅಧಿಕೃತವಾಗಿ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ FOC ಪಡೆದಿದೆ. ಇದರೊಂದಿಗೆ ಭಾರತೀಯ ವಾಯುಪಡೆಯಾದ IAF ಈಗ ಈ ವ್ಯವಸ್ಥೆಯನ್ನು ಸಂಪೂರ್ಣ ಕಾರ್ಯಾಚರಣೆಯ ಸಾಮರ್ಥ್ಯದಲ್ಲಿ ಬಳಸಲು ಅಧಿಕೃತ ಅನುಮತಿ ಪಡೆದುಕೊಂಡಿದೆ. ಈ ಘೋಷಣೆಯನ್ನು ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನೆ ಸಿಸ್ಟಮ್ ಕ್ಯಾಪ್ಸ್ನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೀಶ್ ಕುಮಾರ್ ಭಾರತಿ ಪ್ರಕಟಿಸಿದರು. ಇದು ಕೇವಲ ಒಂದು ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಮಾತ್ರವಲ್ಲ, ಇದು ಭಾರತದ ರಕ್ಷಣಾ ಸ್ವಾವಲಂಬನೆಯಾದ ಆತ್ಮನಿರ್ಭರ ಭಾರತದ ಕಡೆಗಿನ ದೊಡ್ಡ ಸಾಧನೆಯ ಸಂಕೇತವಾಗಿದೆ. ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ನೇತ್ರ ಎವಾಕ್ಸ್ ಅಂದ್ರೆ ಏನು? ಎವಾಕ್ಸ್ ಅಂದ್ರೆ ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್. ಸರಳವಾಗಿ ಹೇಳಬೇಕೆಂದರೆ ಇದು
ಆಕಾಶದಲ್ಲಿ ಹಾರುವ ಒಂದು ಫ್ಲೈಯಿಂಗ್ ಕಮಾಂಡ್ ಸೆಂಟರ್. ಈ ವಿಮಾನ ದೂರದಲ್ಲಿರುವ ಶತ್ರು ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಚಲನೆಗಳು ಹಾಗೂ ವಾಯು ಪ್ರದೇಶದ ಚಟುವಟಿಕೆಗಳನ್ನು ಮೊದಲೇ ಪತ್ತೆ ಹಚ್ಚುತ್ತದೆ. ಇದರಿಂದ ಕೇವಲ ನಿಗಾ ವಹಿಸುವುದಷ್ಟೇ ಅಲ್ಲ, ಯುದ್ಧದ ಸಮಯದಲ್ಲಿ ಮಾಹಿತಿ ಸಂಗ್ರಹಣೆ, ತಕ್ಷಣದ ನಿರ್ಧಾರ, ಗುರಿ ಗುರುತಿಸುವುದು ಹಾಗೂ ಯುದ್ಧ ನಿರ್ವಹಣೆ ಮಾಡುವ ಸಾಮರ್ಥ್ಯವು ಲಭ್ಯವಾಗುತ್ತದೆ. ಅಂದರೆ ಭೂಮಿಯಲ್ಲಿರುವ ಕಮಾಂಡ್ ಸೆಂಟರ್ಗೆ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ವಾಯುಪಡೆಗೆ ದೊಡ್ಡ ಮಟ್ಟದ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಸಿಗುತ್ತದೆ. ಈ ಯೋಜನೆಯ ಕತೆ ಹಿಂದಿನದಲ್ಲ ಸ್ನೇಹಿತರೆ. ಈ ಯೋಜನೆಗೆ ಭಾರತ ಸರ್ಕಾರದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ 2004 ಅಕ್ಟೋಬರ್ನಲ್ಲಿ ಅನುಮೋದನೆ ನೀಡಿತ್ತು. ಅದರ ನಂತರ ಸುಮಾರು 2 ದಶಕಗಳ ಕಾಲ ಸಂಶೋಧನೆ, ಪರೀಕ್ಷೆಗಳು, ತಾಂತ್ರಿಕ ಸವಾಲುಗಳು ಮತ್ತು ನಿರಂತರ ಅಭಿವೃದ್ಧಿಯ ಮೂಲಕ ಈ ಹಂತವನ್ನು ತಲುಪಲಾಗಿದೆ. ಮೊದಲಿಗೆ ಇನಿಷಿಯಲ್ ಆಪರೇಷನಲ್ ಕ್ಲಿಯರೆನ್ಸ್ IOC ಯನ್ನು 2017ರಲ್ಲಿ ನೀಡಲಾಗಿತ್ತು. ಆದರೆ ಈಗ ನೀಡಲಾದ ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಅಂದ್ರೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗಿದೆ ಎನ್ನುವುದಕ್ಕೆ ಅಧಿಕೃತ ಮಾನ್ಯತೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅವರು ಒಂದು ಮಹತ್ವದ ವಿಷಯವನ್ನು ಹೇಳಿದರು. ಅವರ ಪ್ರಕಾರ ಈ ಯೋಜನೆಯಲ್ಲಿ ಭಾರತೀಯ ವಾಯುಪಡೆ ಕೇವಲ ಗ್ರಾಹಕನಂತೆ ಕಾಯಲಿಲ್ಲ. ಆರಂಭದಿಂದಲೇ IAF ಈ ಯೋಜನೆಯ ವಿನ್ಯಾಸ, ಅಭಿವೃದ್ಧಿ, ಇಂಟಿಗ್ರೇಷನ್, ಟೆಸ್ಟಿಂಗ್ ಮತ್ತು ಆಪರೇಷನಲೈಸೇಷನ್ ಎಲ್ಲ ಹಂತಗಳಲ್ಲೂ ನೇರವಾಗಿ ಭಾಗವಹಿಸಿತು. ಅಂದರೆ ಇದು DRDO ಮಾತ್ರ ಮಾಡಿದ ಯೋಜನೆ ಅಲ್ಲ, ಇದು ವಿಜ್ಞಾನಿಗಳು, ವಾಯುಪಡೆ ಮತ್ತು ಭಾರತೀಯ ಕೈಗಾರಿಕೆಗಳ ಒಟ್ಟಿನ ಪ್ರಯತ್ನದ ಫಲ. ಅವರು ಮತ್ತೊಂದು ಆಸಕ್ತಿದಾಯಕ ಸಂಗತಿಯನ್ನು ಹಂಚಿಕೊಂಡರು. ನೇತ್ರಾ ವ್ಯವಸ್ಥೆಗೆ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ ಸಿಗುವುದಕ್ಕೂ ಮುಂಚೆಯೇ ಭಾರತೀಯ ವಾಯುಪಡೆ ಅದನ್ನು ಕಾರ್ಯಾಚರಣೆಗೆ ಬಳಸಲು ಆರಂಭಿಸಿತ್ತು. ಏಕೆಂದರೆ ಅವರಿಗೆ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯದ ಮೇಲೆ ಅಷ್ಟರ ಮಟ್ಟಿನ ವಿಶ್ವಾಸ ಇತ್ತು. ಇದು ಕೇವಲ ಆಶಾವಾದವಲ್ಲ, ಭಾರತದ ಸ್ವದೇಶಿ ತಂತ್ರಜ್ಞಾನದ ಮೇಲಿನ ನಂಬಿಕೆಯ ಪ್ರತೀಕ ಎಂದು ಅವರು ಹೇಳಿದರು. ಇನ್ನೊಂದು ಮಹತ್ವದ ಮಾಹಿತಿ ಏನೆಂದರೆ ನೇತ್ರಾ ವ್ಯವಸ್ಥೆ ಈಗಾಗಲೇ ಭಾರತೀಯ ವಾಯುಪಡೆಯ ಪ್ರಮುಖ ಕಾರ್ಯಾಚರಣೆಗಳಲ್ಲಿಯೂ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹೇಳಿದಂತೆ ಆಪರೇಷನ್ ಸಿಂಧೂರ್ ಹಾಗೂ ಬಾಲಾಕೋಟ್ ಸ್ಟ್ರೈಕ್ ಸಂದರ್ಭಗಳಲ್ಲಿ ಈ ವ್ಯವಸ್ಥೆಯ ಆಪರೇಷನಲ್ ರಿಲಯಬಿಲಿಟಿ ಬಹಳ ಉಪಯುಕ್ತವಾಗಿತ್ತು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಭದ್ರತಾ ಪರಿಸ್ಥಿತಿಯಲ್ಲಿ ಇಂತಹ ವ್ಯವಸ್ಥೆಗಳ ಅಗತ್ಯ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಕೂಡ ವಿಡಿಯೋ ಸಂದೇಶದ ಮೂಲಕ ಈ ಸಾಧನೆಯನ್ನು ಶ್ಲಾಘಿಸಿದರು. ಅವರು DRDO, ಭಾರತೀಯ ಕೈಗಾರಿಕೆಗಳು, ಸರ್ಟಿಫಿಕೇಶನ್ ಏಜೆನ್ಸೀಸ್ ಮತ್ತು ವಾಯುಪಡೆಯ ಒಟ್ಟಿನ ಸಹಕಾರವೇ ಈ ಯಶಸ್ಸಿನ ಮೂಲ ಎಂದು ಹೇಳಿದರು. ಈ ಯಶಸ್ಸಿನ ನಂತರ ಭಾರತ ಇಲ್ಲಿಗೆ ನಿಲ್ಲುವುದಿಲ್ಲ. ಈಗಾಗಲೇ ಭಾರತೀಯ ವಾಯುಪಡೆಗಾಗಿ ಇನ್ನೂ 6 ಹೆಚ್ಚುವರಿ ನೇತ್ರಾ ಏರ್ಕ್ರಾಫ್ಟ್ಗಳನ್ನು ಸೇರಿಸುವ ಯೋಜನೆಯು ಮುಂದುವರಿಯುತ್ತಿದೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಭಾರತದ ಏರ್ಬೋರ್ನೆ ಸರ್ವಿಲೆನ್ಸ್ ಮತ್ತು ಬ್ಯಾಟಲ್ ಮ್ಯಾನೇಜ್ಮೆಂಟ್ ಸಾಮರ್ಥ್ಯ ಇನ್ನಷ್ಟು ಬಲವಾಗಲಿದೆ. DRDOದ ಏರೋನಾಟಿಕ್ಸ್ ಕ್ಲಸ್ಟರ್ ಹಾಗೂ ಎಲೆಕ್ಟ್ರಾನಿಕ್ ಕ್ಲಸ್ಟರ್ಸ್ನ ವಿಜ್ಞಾನಿಗಳು ಈ ಯೋಜನೆಯ ಯಶಸ್ಸಿನಲ್ಲಿ ಸಿಸ್ಟಮ್ ಇಂಜಿನಿಯರಿಂಗ್ ಮತ್ತು ಫ್ಲೈಟ್ ಟೆಸ್ಟಿಂಗ್ ಎಷ್ಟು ಪ್ರಮುಖವಾಗಿತ್ತು ಎಂಬುದನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಈ ಯೋಜನೆಗೆ ಕೊಡುಗೆ ನೀಡಿದ ಎಲ್ಲಾ ಸಂಸ್ಥೆಗಳು ಮತ್ತು ಸಿಬ್ಬಂದಿಗೆ ವಿಶೇಷ ಗೌರವ ಕೂಡ ಸಲ್ಲಿಸಲಾಯಿತು. ಒಟ್ಟಾರೆ ನೋಡಿದರೆ ನೇತ್ರಾ ಎವಾಕ್ಸ್ AEW&C ಈಗ ಕೇವಲ ಒಂದು ರಕ್ಷಣಾ ಯೋಜನೆ ಅಲ್ಲ, ಇದು ಭಾರತ ತನ್ನದೇ ತಂತ್ರಜ್ಞಾನದಿಂದ ವಿಶ್ವ ಮಟ್ಟದ ರಕ್ಷಣಾ ವ್ಯವಸ್ಥೆ ನಿರ್ಮಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆ. ಇದು ಭಾರತೀಯ ವಿಜ್ಞಾನ, ಭಾರತೀಯ ಕೈಗಾರಿಕೆ ಮತ್ತು ಭಾರತೀಯ ವಾಯುಪಡೆಯ ಒಗ್ಗಟ್ಟಿನ ಯಶೋಗಾಥೆ. ಮುಂದಿನ ದಿನಗಳಲ್ಲಿ ಭಾರತದ ಆಕಾಶ ರಕ್ಷಣೆಯಲ್ಲಿ ನೇತ್ರಾ ಇನ್ನೂ ದೊಡ್ಡ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ,
ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ಮುಂದಿನ ತಲೆಮಾರಿನ ಯುದ್ಧ ವಿಮಾನದ ಸಾಮರ್ಥ್ಯಕ್ಕೆ ದೊಡ್ಡ ಬದಲಾವಣೆಯನ್ನು ತರಬಹುದಾದ ಮಹತ್ವದ ಪ್ರಸ್ತಾವನೆ ಈಗ ಹೊರಬಂದಿದೆ. ಬ್ರಿಟನ್ನ ಪ್ರಸಿದ್ಧ ಏರೋಸ್ಪೇಸ್ ಕಂಪನಿ ರೋಲ್ಸ್ ರಾಯ್ಸ್ ಭಾರತದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಯೋಜನೆಗಾಗಿ ಹೊಸ ಇಂಜಿನ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅತ್ಯಂತ ದೊಡ್ಡ ಮತ್ತು ದೀರ್ಘಾವಧಿಯ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ಇಲ್ಲಿಯವರೆಗೆ AMCA ಯೋಜನೆಗೆ ಸುಮಾರು 120 ಕಿಲೋನ್ಯೂಟನ್ ಥ್ರಸ್ಟ್ ಸಾಮರ್ಥ್ಯದ ಇಂಜಿನ್ ಬೇಕು ಎಂಬ ಮಾತುಗಳೇ ಹೆಚ್ಚು ಕೇಳಿಬರುತ್ತಿದ್ದವು. ಆದರೆ ಈಗ ರೋಲ್ಸ್ ರಾಯ್ಸ್ ನೀಡಿರುವ ಹೊಸ ಮಾಹಿತಿಯ ಪ್ರಕಾರ ಅವರು ಭಾರತದ ಜೊತೆ ಸೇರಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಇಂಜಿನ್ ಕೇವಲ 120 ಕಿಲೋನ್ಯೂಟನ್ಗಾಗಿ ಮಾತ್ರ ಸೀಮಿತವಾಗಿರುವುದಿಲ್ಲ. ರೋಲ್ಸ್ ರಾಯ್ಸ್ ಇಂಡಿಯಾ ಸಂಸ್ಥೆಯ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಗಿರುವ ಶಶಿ ಮುಕುಂದನ್ ಅವರ ಹೇಳಿಕೆಯ ಪ್ರಕಾರ ಈ ಇಂಜಿನ್ ಆರ್ಕಿಟೆಕ್ಚರ್ ಅನ್ನು ಆರಂಭದಲ್ಲೇ ಭವಿಷ್ಯದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗುತ್ತಿದೆ. ಅಂದರೆ ಆರಂಭಿಕ ಹಂತದಲ್ಲಿ 120 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ನೀಡುವ ಇಂಜಿನ್ ಇದ್ದರೂ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಹೊಸ ಇಂಜಿನ್ನ ಅಭಿವೃದ್ಧಿ ಮಾಡಬೇಕಾದ ಅಗತ್ಯವಿಲ್ಲದೆ ಅದನ್ನೇ ಅಪ್ಗ್ರೇಡ್ ಮಾಡಿ ಸುಮಾರು 140 ಕಿಲೋನ್ಯೂಟನ್ ಥ್ರಸ್ಟ್ ವರ್ಗದ ಮಟ್ಟಕ್ಕೆ ಏರಿಸುವ ಅವಕಾಶ ಇರಲಿದೆ. ಇದರ ಅರ್ಥ ಏನು ಅಂದರೆ ಭಾರತ ಕೇವಲ ಒಂದು ಇಂಜಿನ್ ಖರೀದಿಸುವುದಲ್ಲ, ಮುಂದಿನ ಹಲವು ತಲೆಮಾರಿನ ಯುದ್ಧ ವಿಮಾನಗಳಿಗೂ ಬಳಸಬಹುದಾದ ಮೂಲ ತಂತ್ರಜ್ಞಾನವನ್ನು ಕೈಗೆ ಪಡೆಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ರೋಲ್ಸ್ ರಾಯ್ಸ್ ಭಾರತದಲ್ಲೇ ಒಂದು ದೊಡ್ಡ ಏರೋ ಇಂಜಿನ್ ಇಕೋಸಿಸ್ಟಮ್ ಅನ್ನು ನಿರ್ಮಿಸುವ ಯೋಜನೆಯನ್ನು ಮುಂದಿಟ್ಟಿದೆ. ಈ ಯೋಜನೆಯಡಿ ಭಾರತದಲ್ಲಿ ಕಂಪನಿಯ ಉದ್ಯೋಗಿಗಳ ಸಂಖ್ಯೆಯನ್ನು ಸುಮಾರು 10,000ವರೆಗೆ ಹೆಚ್ಚಿಸುವ ಗುರಿ ಇಟ್ಟಿರುವುದಾಗಿ ತಿಳಿಸಿದೆ. ಅಷ್ಟೇ ಅಲ್ಲ, ದೇಶೀಯ ಸಪ್ಲೈ ಚೈನ್ ಅನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿ ಭಾರತವನ್ನು ಜಾಗತಿಕ ಇಂಜಿನ್ ಅಭಿವೃದ್ಧಿ ಮತ್ತು ಉತ್ಪಾದನೆಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಯೋಜನೆಯನ್ನು ಮಂಡಿಸಿದೆ. ಈ ಕೇಂದ್ರದಲ್ಲಿ ಇಂಜಿನ್ನ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಟೆಸ್ಟಿಂಗ್, ಮೇಂಟೆನೆನ್ಸ್ ಮತ್ತು ಮುಂದಿನ ಅಪ್ಗ್ರೇಡ್ ಕೆಲಸಗಳವರೆಗೆ ಎಲ್ಲವೂ ಭಾರತದಲ್ಲೇ ನಡೆಯುವಂತೆ ವ್ಯವಸ್ಥೆ ರೂಪಿಸುವ ಉದ್ದೇಶವಿದೆ. ಆದರೆ ಈ ಸಂಪೂರ್ಣ ವ್ಯವಸ್ಥೆಯ ಅತ್ಯಂತ ಮಹತ್ವದ ಅಂಶ ಯಾವುದು ಅಂದರೆ ರೋಲ್ಸ್ ರಾಯ್ಸ್ ಭಾರತಕ್ಕೆ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ನೀಡಲು ಸಿದ್ಧವಾಗಿದೆ ಎಂದು ಹೇಳಿದೆ. ಅಂದರೆ ಅಭಿವೃದ್ಧಿಯಾದ ಇಂಜಿನ್ ಮೇಲಿನ ಸಂಪೂರ್ಣ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದರೆ IP ಓನರ್ಶಿಪ್ ಕೂಡ ಭಾರತಕ್ಕೆ ಸೇರಿರುವ ಮಾದರಿಯನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಸರಳವಾಗಿ ಹೇಳುವುದಾದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಯಾರ ಅನುಮತಿಯೂ ಬೇಡದೆ ತನ್ನ ಅಗತ್ಯಕ್ಕೆ ತಕ್ಕಂತೆ ಈ ಇಂಜಿನ್ಗಳನ್ನು ಸುಧಾರಿಸಲು, ಅಭಿವೃದ್ಧಿಪಡಿಸಲು ಹಾಗೂ ಹೊಸ ರೂಪಾಂತರಗಳನ್ನು ಸೃಷ್ಟಿಸಲು ಸಾಧ್ಯವಾಗಬಹುದು. ಪ್ರಸ್ತಾವಿತ ಸಮಯ ರೇಖೆಯ ಪ್ರಕಾರ ಈ ಯೋಜನೆಗಳಲ್ಲಿ ಇಂಜಿನ್ ಕೋರ್ ಅನ್ನು
2030 ಒಳಗೆ ಪರೀಕ್ಷೆಗೊಳಪಡಿಸುವ ಗುರಿ ಇದೆ. ಅದಾದ ನಂತರ 2034 ವೇಳೆಗೆ ಮೊದಲ ಹಾರಾಟ ನಡೆಸುವ ಗುರಿಯನ್ನು ನಿಗದಿಪಡಿಸಲಾಗಿದೆ. ಇದರಿಂದ ಭಾರತ ಕೇವಲ AMCAಗೆ ಬೇಕಾದ ಇಂಜಿನ್ ಮಾತ್ರ ಪಡೆಯುವುದಿಲ್ಲ, ಭವಿಷ್ಯದ ಫೈಟರ್ ಜೆಟ್, ಫೈಟರ್ ಏರ್ಕ್ರಾಫ್ಟ್, ನೇವಲ್ ಪ್ಲಾಟ್ಫಾರ್ಮ್ ಮತ್ತು ಸಿವಿಲ್ ಏವಿಯೇಷನ್ ಕ್ಷೇತ್ರಗಳಿಗೂ ಉಪಯೋಗವಾಗುವ ಸ್ವದೇಶಿ ಪ್ರೊಪಲ್ಷನ್ ಇಕೋಸಿಸ್ಟಮ್ ಅನ್ನು ನಿರ್ಮಿಸಿಕೊಳ್ಳುವ ಅವಕಾಶ ಸಿಗಬಹುದು. ಇದೀಗ ಭಾರತದ ರಕ್ಷಣಾ ಸಚಿವಾಲಯ ಈ ಪ್ರಸ್ತಾವನೆಯನ್ನು ಮತ್ತೊಂದು ಪ್ರಮುಖ ಸ್ಪರ್ಧಿ ಆಗಿರುವ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯ ಪ್ರಸ್ತಾವನೆಯೊಂದಿಗೆ ಹೋಲಿಕೆ ಮಾಡುತ್ತಿದೆ. ಸ್ಯಾಫ್ರಾನ್ ನೀಡಿರುವ ಪ್ರಸ್ತಾವನೆ M88 ಇಂಜಿನ್ ಕುಟುಂಬದ ಆಧಾರದ ಮೇಲೆ ನಿರ್ಮಾಣವಾಗಿರುವುದಾಗಿ ಹೇಳಲಾಗುತ್ತಿದೆ. ಆದರೆ ರೋಲ್ಸ್ ರಾಯ್ಸ್ ನೀಡುತ್ತಿರುವುದು 120 ಕಿಲೋನ್ಯೂಟನ್ ನಿಂದ 140 ಕಿಲೋನ್ಯೂಟನ್ ವರೆಗೆ ವಿಸ್ತರಿಸಬಹುದಾದ ಸ್ಕೇಲೆಬಲ್ ಆರ್ಕಿಟೆಕ್ಚರ್ ಹಾಗೂ ಸಂಪೂರ್ಣ ಭಾರತೀಯ ಮಾಲೀಕತ್ವದ ಭರವಸೆ ಅಂತಿಮ ನಿರ್ಧಾರದಲ್ಲಿ ದೊಡ್ಡ ಪಾತ್ರ ವಹಿಸಬಹುದು ಎಂಬ ಚರ್ಚೆ ನಡೆಯುತ್ತಿದೆ. AMCAಗೆ ಬೇಕಾದ ಇಂಜಿನ್ನ ಅಗತ್ಯವನ್ನು ಪೂರೈಸುವುದು ಈಗಿನ ಆದ್ಯತೆ ಆಗಿದ್ದರೂ ದೀರ್ಘಾವಧಿಯಲ್ಲಿ ಸಂಪೂರ್ಣ ಸ್ವಾವಲಂಬಿ ಭಾರತೀಯ ಏರೋ ಇಂಜಿನ್ ವ್ಯವಸ್ಥೆಗಳನ್ನು ನಿರ್ಮಿಸುವ ಅವಕಾಶವೇ ಈ ಪ್ರಸ್ತಾವನೆಯ ಅತ್ಯಂತ ದೊಡ್ಡ ಬಲ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತ ಯಾವ ಆಯ್ಕೆಯನ್ನು ಮಾಡುತ್ತದೆ ಎನ್ನುವುದು ದೇಶದ ರಕ್ಷಣಾ ಮತ್ತು ಏರೋಸ್ಪೇಸ್ ಭವಿಷ್ಯವನ್ನು ನಿರ್ಧರಿಸುವ ಪ್ರಮುಖ ಹಂತವಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. HAL ಸೆಪ್ಟೆಂಬರ್ 2026ರಿಂದ ಮೊದಲ ತೇಜಸ್ MK1A ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಸಜ್ಜಾಗಿದೆ. ಈ ವರ್ಷ 24 ಯುದ್ಧ ವಿಮಾನಗಳ ಗುರಿ. ನಮಸ್ಕಾರ ಸ್ನೇಹಿತರೆ, ಭಾರತದ ಸ್ವದೇಶಿ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲು ನಿರ್ಮಾಣವಾಗಲು ಸಜ್ಜಾಗಿದೆ. ಹಲವು ವರ್ಷಗಳಿಂದ ನಿರೀಕ್ಷಿಸಲಾಗುತ್ತಿದ್ದ ತೇಜಸ್ MK1A ಯುದ್ಧ ವಿಮಾನದ ಯೋಜನೆ ಈಗ ವೇಗ ಪಡೆದುಕೊಂಡಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇದೇ ವರ್ಷದ ಆಗಸ್ಟ್ ಅಂತ್ಯ ಅಥವಾ ಸೆಪ್ಟೆಂಬರ್ ಆರಂಭದಿಂದ ಮೊದಲ ಬ್ಯಾಚ್ ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಸಿದ್ಧತೆ ನಡೆಸುತ್ತಿದೆ. ಈ ವಿತರಣೆಯೊಂದಿಗೆ ಭಾರತೀಯ ವಾಯುಪಡೆಯ ಮೊದಲ ಸಂಪೂರ್ಣ ತೇಜಸ್ MK1A ಸ್ಕ್ವಾಡ್ರನ್ ಅಧಿಕೃತವಾಗಿ ರೂಪುಗೊಳ್ಳಲಿದೆ. ಇದು ಕೇವಲ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆ ಅಲ್ಲ, ಭಾರತದ ಸ್ವಾವಲಂಬಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ದೊಡ್ಡ ಘಟ್ಟವಾಗಿದೆ. ಆದರೆ ಈ ಯೋಜನೆ ಸುಲಭವಾಗಿ ಇಲ್ಲಿವರೆಗೆ ಬಂದಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಜಾಗತಿಕ ಸರಬರಾಜು ಸರಪಳಿ ಸಮಸ್ಯೆಗಳ ಪರಿಣಾಮವಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ GE ಕಂಪನಿಯಿಂದ ಬರಬೇಕಿದ್ದ F404 IN-20 ಇಂಜಿನ್ಗಳ ಪೂರೈಕೆಯ ವಿಳಂಬವಾಗಿತ್ತು. ಇದೇ ಕಾರಣದಿಂದ ತೇಜಸ್ MK1A ಯೋಜನೆಯ ಸಮಯದ ವೇಳಾಪಟ್ಟಿ ಹಿಂದೆ ಸರಿದಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಇಂಜಿನ್ಗಳ ಕೊರತೆ ಇದ್ದರೂ HAL ತನ್ನ ಉತ್ಪಾದನಾ ಕಾರ್ಯವನ್ನು ನಿಲ್ಲಿಸಲಿಲ್ಲ. ಇದೀಗ ವರದಿಗಳ ಪ್ರಕಾರ ಸುಮಾರು 30 ತೇಜಸ್ MK1A ಏರ್ ಫ್ರೇಮ್ಗಳ ನಿರ್ಮಾಣ ಈಗಾಗಲೇ ಪೂರ್ಣಗೊಂಡಿದೆ. ಅಂದರೆ ವಿಮಾನದ ಮೂಲ ರಚನೆ, ವ್ಯವಸ್ಥೆಗಳು ಮತ್ತು ಬಹುತೇಕ ಎಲ್ಲಾ ಕೆಲಸಗಳು ಮುಗಿದಿದ್ದು, ಈಗ ಅವುಗಳಿಗೆ ಬರೀ ಇಂಜಿನ್ ಅನ್ನು ಅಳವಡಿಸಿ ಅಂತಿಮ ಪರೀಕ್ಷಾ ಹಾರಾಟ ನಡೆಸಿದರೆ ಸಾಕು. ಇದೀಗ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದೆ. ಇತ್ತೀಚೆಗೆ HALಗೆ GE ಕಂಪನಿಯಿಂದ 6 F404 ಇಂಜಿನ್ಗಳು ಬಂದು ತಲುಪಿವೆ. ಇದರಿಂದ ಮೊದಲ ಹಂತದ ವಿಮಾನಗಳ ಅಂತಿಮ ಕೆಲಸಗಳನ್ನು ವೇಗವಾಗಿ ಪೂರ್ಣಗೊಳಿಸುವ ಅವಕಾಶ ಸಿಕ್ಕಿದೆ. ಇದಲ್ಲದೆ ಉದ್ಯಮ ವರದಿಗಳ ಪ್ರಕಾರ ಅಕ್ಟೋಬರ್ ನಂತರ GE ಕಂಪನಿ
ತನ್ನ ಸರಬರಾಜು ಸಾಮರ್ಥ್ಯವನ್ನು ಹೆಚ್ಚಿಸುವ ನಿರೀಕ್ಷೆಯಿದ್ದು ವರ್ಷದ ಅಂತ್ಯದ ಒಳಗೆ ಇನ್ನೂ ಸುಮಾರು 20 ಇಂಜಿನ್ಗಳನ್ನು ಭಾರತಕ್ಕೆ ಕಳುಹಿಸುವ ಸಾಧ್ಯತೆ ಇದೆ. ಈ ಸರಬರಾಜು ನಿರಂತರವಾಗಿ ಮುಂದುವರಿದರೆ ರಕ್ಷಣಾ ಕ್ಷೇತ್ರದ ತಜ್ಞರ ಅಂದಾಜಿನ ಪ್ರಕಾರ 2026ರ ಅಂತ್ಯದ ಒಳಗೆ HAL ಸುಮಾರು 18ರಿಂದ 24 ತೇಜಸ್ MK1A ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಒದಗಿಸಬಹುದು. ಇದರಿಂದ ಭಾರತೀಯ ವಾಯುಪಡೆ ತನ್ನ ಮೊದಲ ತೇಜಸ್ MK1A ಸ್ಕ್ವಾಡ್ರನ್ಗಳನ್ನು ಬಹಳ ಬೇಗ ಕಾರ್ಯಾಚರಣೆಗೆ ತರಲು ಸಾಧ್ಯವಾಗುತ್ತದೆ. ಇದಲ್ಲದೆ ವರ್ಷದ ಕೊನೆಯೊಳಗೆ 2ನೇ ಸ್ಕ್ವಾಡ್ರನ್ ನಿರ್ಮಾಣಕ್ಕೂ ನೆಲೆ ಸಿದ್ಧವಾಗಬಹುದು. ಹಾಗಾದರೆ ಈ ತೇಜಸ್ MK1Aನಲ್ಲಿ ಏನೇನು ವಿಶೇಷತೆ ಇದೆ? ಇದು ಹಳೆಯ ತೇಜಸ್ MK1Aಗಿಂತ ಬಹಳ ಶಕ್ತಿಶಾಲಿ ಮತ್ತು ಸುಧಾರಿತ ಆವೃತ್ತಿಯಾಗಿದೆ. ಈ ಯುದ್ಧ ವಿಮಾನದಲ್ಲಿ ಅತ್ಯಾಧುನಿಕ AESA ರೆಡಾರ್, ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ EW ಸೂಟ್, ಆಕಾಶದಲ್ಲೇ ಇಂಧನ ತುಂಬುವ ಮಿಡ್ ಏರ್ ರಿಫ್ಯೂಲಿಂಗ್ ಸಿಸ್ಟಮ್, ದೂರದ ಗುರಿಗಳನ್ನು ಹೊಡೆಯುವ BVR ಮಿಸೈಲ್ಸ್ ಗಳನ್ನು ಬಳಸುವ ಸಾಮರ್ಥ್ಯ, ಇಂತಹ ಹಲವು ಸುಧಾರಿತ ತಂತ್ರಜ್ಞಾನಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಈ ವಿಮಾನಗಳ ಖರೀದಿಗಾಗಿ ಭಾರತ ರಕ್ಷಣಾ ಸಚಿವಾಲಯವು ಫೆಬ್ರವರಿ 2021ರಲ್ಲಿ ಸುಮಾರು 48,000 ಕೋಟಿ ಮೌಲ್ಯದ 83 ತೇಜಸ್ MK1A ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದರ ಜೊತೆಗೆ ಮತ್ತಷ್ಟು 97 ಯುದ್ಧ ವಿಮಾನಗಳ ಖರೀದಿಗೂ ಈಗಾಗಲೇ ಅನುಮೋದನೆ ದೊರೆತಿದೆ. ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ ಭಾರತೀಯ ವಾಯುಪಡೆ ಈಗಾಗಲೇ ತನ್ನ ಕಾರ್ಯಾಚರಣೆಯ ಸಿದ್ಧತೆಯನ್ನು ಪೂರ್ಣಗೊಳಿಸಿದೆ. ಕನಿಷ್ಠ 2 ಸ್ಕ್ವಾಡ್ರನ್ಗಳನ್ನು ನಡೆಸಲು ಬೇಕಾದಷ್ಟು ಪೈಲಟ್ಗಳು ಈಗಾಗಲೇ ವಿಶೇಷ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ತರಬೇತಿಯು ತಮಿಳುನಾಡಿನ ಸೂಳೂರು ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಡೆದಿದ್ದು, ಇದೇ ಕೇಂದ್ರದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ತೇಜಸ್ ಸ್ಕ್ವಾಡ್ರನ್ಗಳು, ಫ್ಲೈಯಿಂಗ್ ಡ್ಯಾಗರ್ಸ್ ಮತ್ತು ಫ್ಲೈಯಿಂಗ್ ಬುಲೆಟ್ಸ್ಗಳು ನೆಲೆಸಿವೆ. ಭಾರತೀಯ ವಾಯುಪಡೆಯ ಸಾಮಾನ್ಯ ವಿನ್ಯಾಸದ ಪ್ರಕಾರ ಪ್ರತಿ ಹೊಸ ತೇಜಸ್ MK1A ಸ್ಕ್ವಾಡ್ರನ್ನಲ್ಲಿ ಒಟ್ಟು 20 ವಿಮಾನಗಳು ಇರಲಿವೆ. ಅದರಲ್ಲೂ 16 ಸಿಂಗಲ್ ಸೀಟ್ ಕಂಬ್ಯಾಟ್ ಫೈಟರ್ ಜೆಟ್ಗಳು ಮತ್ತು 4 ಟ್ವಿನ್ ಸೀಟ್ ಟ್ರೈನರ್ ಏರ್ಕ್ರಾಫ್ಟ್ಗಳು ಸೇರಿರುತ್ತವೆ. ಅಂದರೆ ಪೈಲಟ್ ತರಬೇತಿ ಈಗಾಗಲೇ ಪೂರ್ಣಗೊಂಡಿರುವ ಕಾರಣ ವಿಮಾನಗಳು HALನಿಂದ ಹೊರಬಂದ ಕ್ಷಣದಿಂದಲೇ ಭಾರತೀಯ ವಾಯುಪಡೆ ಅವುಗಳನ್ನು ನೇರವಾಗಿ ಕಾರ್ಯಾಚರಣೆಗೆ ಬಳಸಲು ಸಂಪೂರ್ಣ ಸಿದ್ಧವಾಗಿದೆ. ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಈ ತೇಜಸ್ MK1A ಯೋಜನೆ ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯ ಬಲವನ್ನು ಗಣನೀಯವಾಗಿ ಹೆಚ್ಚಿಸುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ಸೇನೆಯ ದೊಡ್ಡ ಪರಿವರ್ತನೆ, ಹೊಸ ಬಾಜ್ ಡ್ರೋನ್ ಬೆಟಾಲಿಯನ್ಸ್ ಮತ್ತು ಮೊದಲ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಕಾರ್ಯಾರಂಭಕ್ಕೆ ಸಜ್ಜು. ಭಾರತೀಯ ಸೇನೆ ಈಗ ತನ್ನ ಯುದ್ಧ ತಂತ್ರವನ್ನು ಸಂಪೂರ್ಣವಾಗಿ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ ಸ್ನೇಹಿತರೆ. ವಿಶೇಷವಾಗಿ ಇತ್ತೀಚಿನ ಆಪರೇಷನ್ ಸಿಂಧೂರ್ ನಂತರ ಸೇನೆಯ ಕಾರ್ಯಾಚರಣೆಯ ಮಾದರಿಯಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿವೆ. ಇದೀಗ ಭಾರತೀಯ ಸೇನೆ ವಿಶೇಷವಾಗಿ ಬಾಜ್ ಬೆಟಾಲಿಯನ್ಸ್ ಎಂಬ ಹೊಸ ಡ್ರೋನ್ ಘಟಕಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ. ಬಾಜ್ ಎಂದರೆ ಗಿಡುಗ. ಹೆಸರೇ ಹೇಳುವಂತೆ ಈ ಘಟಕಗಳ ಕೆಲಸ ದೂರದ ಪ್ರದೇಶಗಳ ಮೇಲೆ ಕಣ್ಣಿಟ್ಟುಕೊಂಡು ನಿರಂತರವಾಗಿ ನಿಗಾ ಇಡುವುದು ಮತ್ತು ಅಗತ್ಯವಿದ್ದರೆ ಗುರಿಯ ಮೇಲೆ ನಿಖರ ದಾಳಿ ನಡೆಸುವುದು. ಇವು ಸಾಮಾನ್ಯ ಡ್ರೋನ್ಗಳ ತಂಡವಲ್ಲ. ಇಲ್ಲಿಯವರೆಗೆ ಇನ್ಫ್ಯಾಂಟ್ರಿ ಘಟಕಗಳಲ್ಲಿ ಬಳಸಲಾಗುತ್ತಿದ್ದ ಆಶಿನಿ ಡ್ರೋನ್ ಪ್ಲಟೂನ್ಸ್ ಮುಖ್ಯವಾಗಿ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಕ್ಷಣದ ನಿಗಾವಹಣೆಗಾಗಿ ಬಳಸಲಾಗುತ್ತಿತ್ತು. ಅದೇ ರೀತಿ ಆರ್ಟಿಲರಿ ವಿಭಾಗದಲ್ಲಿರುವ ದಿವ್ಯಾಸ್ತ್ರ ಬ್ಯಾಟರೀಸ್ ಮುಖ್ಯವಾಗಿ ಲಾಯ್ಟರಿಂಗ್ ಅಮ್ಯುನಿಷನ್ ಅಥವಾ ಒಂದು ದಿಕ್ಕಿನ ದಾಳಿ ಡ್ರೋನ್ಗಳನ್ನು ಕಾರ್ಯಗತಗೊಳಿಸುತ್ತದೆ. ಆದರೆ ಹೊಸ ಬಾಜ್ ಬೆಟಾಲಿಯನ್ಸ್ ಇವುಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಈ ಘಟಕಗಳು
ಭಾರತೀಯ ಸೇನೆಯ ಆರ್ಮಿ ಏವಿಯೇಷನ್ ಕಾರ್ಪ್ಸ್ ಅಧೀನದಲ್ಲಿ ಕಾರ್ಯನಿರ್ವಹಿಸಲಿವೆ. ಇವುಗಳ ಪ್ರಮುಖ ಗುರಿ ಏನು ಅಂದರೆ ದೂರದ ಪ್ರದೇಶಗಳಲ್ಲಿ ನಿರಂತರ ISR ಇಂಟೆಲಿಜೆನ್ಸ್, ಸರ್ವಿಲೆನ್ಸ್ ಆ್ಯಂಡ್ ರೆಕಾನಸೆನ್ಸ್ ಸಾಮರ್ಥ್ಯ ಒದಗಿಸುವುದು. ಸರಳವಾಗಿ ಹೇಳುವುದಾದರೆ ಶತ್ರುಗಳ ಚಲನೆಗಳನ್ನು ದೂರದಿಂದಲೇ ಗಮನಿಸುವುದು, ಅದರ ಮಾಹಿತಿ ಸಂಗ್ರಹಿಸುವುದು, ಗುರಿಗಳನ್ನು ಗುರುತಿಸುವುದು, ಅಗತ್ಯವಿದ್ದರೆ ತಕ್ಷಣ ಪ್ರತಿಕ್ರಿಯೆ ನೀಡುವುದು. ಈ ಹೊಸ ವ್ಯವಸ್ಥೆಯಲ್ಲಿ ಡ್ರೋನ್ ಹಾರಿಸುವುದಷ್ಟೇ ಅಲ್ಲ, ಡ್ರೋನ್ ನಿಯೋಜನೆ, ತಾಂತ್ರಿಕ ನಿರ್ವಹಣೆ, ಡೇಟಾ ವಿಶ್ಲೇಷಣೆ, ಗ್ರೌಂಡ್ ಫೋರ್ಸಸ್ ಜೊತೆಗೆ ಸಮನ್ವಯ, ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು ಯುದ್ಧ ಪರಿಸ್ಥಿತಿಯಲ್ಲಿ ವೇಗವಾಗಿ ಡ್ರೋನ್ ಸಾಮರ್ಥ್ಯವನ್ನು ನಿರ್ವಹಿಸುವ ಸಂಪೂರ್ಣ ಜವಾಬ್ದಾರಿ ಒಂದೇ ಘಟಕದ ಅಡಿಯಲ್ಲಿ ಬರಲಿದೆ. ಈ ಘಟಕಗಳಲ್ಲಿ ವಿಶೇಷ ತರಬೇತಿ ಪಡೆದ ಸಿಬ್ಬಂದಿಗಳು ಇರಲಿದ್ದಾರೆ. ಈ ನಿರ್ಧಾರಕ್ಕೆ ಪ್ರಮುಖ ಕಾರಣಗಳಾಗಿ ಕಳೆದ ಕೆಲವು ವರ್ಷಗಳಲ್ಲಿ LAC ಬಳಿ ಚೀನಾ ಜೊತೆ ನಡೆದ ಗಡಿ ಭಾಗದ ಉದ್ವಿಗ್ನತೆ ಹಾಗೂ ಕಳೆದ ವರ್ಷದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೊರೆತ ಕಾರ್ಯಾಚರಣೆಯ ಅನುಭವಗಳನ್ನು ಪರಿಗಣಿಸಲಾಗಿದೆ. ಈ ಬಾಸ್ ಘಟಕಗಳು ಬಳಸಲಿರುವ ಡ್ರೋನ್ ವೇದಿಕೆಗಳು ಅತ್ಯಾಧುನಿಕವಾಗಿವೆ. ಅವುಗಳಲ್ಲಿ ಅಮೆರಿಕದಿಂದ ಖರೀದಿಸಲಾಗುತ್ತಿರುವ MQ-9B UAV, ಇಸ್ರೇಲ್ನ ಹೆರಾನ್, ಹರ್ಮಿಸ್ ಡ್ರೋನ್ ಪ್ಲಾಟ್ಫಾರ್ಮ್ ಹಾಗೂ ಭಾರತದ ಸ್ಥಳೀಯ ಕಂಪನಿಗಳಾದ ಐಡಿಯಾ ಫೋರ್ಜ್, SMPP, ನ್ಯೂ ಸ್ಪೇಸ್ ರಿಸರ್ಚ್ ಕಂಪನಿಗಳು ಅಭಿವೃದ್ಧಿಪಡಿಸಿದ ಡ್ರೋನ್ ವ್ಯವಸ್ಥೆಗಳು ಸೇರಿವೆ. ಇವುಗಳಿಂದ ಗಡಿಯ ಒಳಗೆ ಆಳವಾಗಿ ನುಗ್ಗಿ ಮಾಹಿತಿ ಸಂಗ್ರಹಿಸುವುದು, ಗುರಿಗಳನ್ನು ಗುರುತಿಸುವುದು ಹಾಗೂ ದೀರ್ಘಕಾಲದ ಗಡಿ ನಿಗಾವಹಣೆ ಸಾಧ್ಯವಾಗಲಿದೆ. ಇದೊಂದೇ ಅಲ್ಲ, ಭಾರತೀಯ ಸೇನೆ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಡುತ್ತಿದೆ. ಮುಂದಿನ ತಿಂಗಳಿನಿಂದ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ IBGಗಳನ್ನು ಅಧಿಕೃತವಾಗಿ ಕಾರ್ಯಾರಂಭಗೊಳಿಸಲು ಸಿದ್ಧತೆ ನಡೆದಿದೆ. ಈ ವ್ಯವಸ್ಥೆಯನ್ನು ಹಲವು ವರ್ಷಗಳಿಂದ ಚರ್ಚಿಸಲಾಗುತ್ತಿದ್ದು ಈಗ ಅದನ್ನು ನಿಜವಾಗಿಯೂ ಜಾರಿಗೆ ತರಲಾಗುತ್ತಿದೆ. ಮೊದಲ ಹಂತದಲ್ಲಿ ಪಾನ್ಗಢ್ನಲ್ಲಿರುವ 17ನೇ ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ನ ಅಡಿಯಲ್ಲಿ 4 IBG ಹಾಗೂ 1 ಫೈರ್ ಸಪೋರ್ಟ್ ಗ್ರೂಪ್ ಅನ್ನು ರಚಿಸಲಾಗುತ್ತಿದೆ. ಪ್ರತಿ ಘಟಕವನ್ನು ಮೇಜರ್ ಜನರಲ್ ಹುದ್ದೆಯ ಅಧಿಕಾರಿ ನೇತೃತ್ವ ವಹಿಸಲಿದ್ದಾರೆ. ಪ್ರತಿ IBGಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸೈನಿಕರು ಇರಲಿದ್ದಾರೆ. ಇದರಲ್ಲಿರುವ ವಿಭಾಗಗಳು ಇನ್ಫ್ಯಾಂಟ್ರಿ, ಆರ್ಟಿಲರಿ, ಕಂಬ್ಯಾಟ್ ಇಂಜಿನಿಯರ್ಸ್, EME, ಆರ್ಮಿ ಸರ್ವಿಸ್ ಕಾರ್ಪ್ಸ್, ಫೀಲ್ಡ್ ಹಾಸ್ಪಿಟಲ್ ಮತ್ತು ಇತರ ಬೆಂಬಲ ಘಟಕಗಳು. ಇದರ ವಿಶೇಷತೆ ಏನು ಅಂದರೆ ಸಾಮಾನ್ಯವಾಗಿ ಒಂದು ಕಾರ್ಪ್ಸ್ ಅನ್ನು ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ತರಲು ಹೆಚ್ಚು ಸಮಯ ಬೇಕಾಗುತ್ತದೆ. ಆದರೆ IBG ವ್ಯವಸ್ಥೆಯಲ್ಲಿ ಸಣ್ಣ ಆದರೆ ಸಂಪೂರ್ಣ ಯುದ್ಧ ಸಾಮರ್ಥ್ಯ ಹೊಂದಿರುವ ಘಟಕಗಳನ್ನು ತಕ್ಷಣ ಕಣಕ್ಕಿಳಿಸಬಹುದು. ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ಇದು ದೊಡ್ಡ ಬದಲಾವಣೆಯನ್ನೇ ತರಲಿದೆ. ಇವು ರಕ್ಷಣಾತ್ಮಕ ಹಾಗೂ ಆಕ್ರಮಣಾತ್ಮಕ ಎರಡು ಕಾರ್ಯಾಚರಣೆಗಳನ್ನು ನಡೆಸಬಲ್ಲವು. ಈ ಯೋಜನೆ ಭಾರತೀಯ ಸೇನೆಯ ದೊಡ್ಡ ಪುನರ್ರಚನೆಯ ಭಾಗವಾಗಿದೆ. ಇದರೊಳಗೆ ಈಗಾಗಲೇ ಘೋಷಿಸಲಾದ ಭೈರವ್ ಬೆಟಾಲಿಯನ್ಸ್, ರುದ್ರ ಬ್ರಿಗೇಡ್ಸ್, ದಿವ್ಯಾಸ್ತ್ರ ಬ್ಯಾಟರೀಸ್ ಮತ್ತು ಶಕ್ತಿಬಾಂಡ್ ಯೂನಿಟ್ಸ್ಗಳು ಸೇರಿವೆ. ಗಮನಿಸಬೇಕಾದ ಸಂಗತಿ ಏನೆಂದರೆ ಸ್ನೇಹಿತರೆ, ಚೀನಾ ಕೂಡ ಕಳೆದ ದಶಕದಲ್ಲಿ ತನ್ನ ಹಳೆಯ ಡಿವಿಷನ್ ವ್ಯವಸ್ಥೆಯಿಂದ ಹೊರಬಂದು ಚುರುಕು ಕಂಬೈನ್ಡ್ ಆರ್ಮ್ಸ್ ಬ್ರಿಗೇಡ್ಸ್ ಮಾದರಿಯತ್ತ ಸಾಗಿತ್ತು. ಈಗ ಭಾರತವು ವೇಗದ, ಸಮಗ್ರ ಮತ್ತು ತಂತ್ರಜ್ಞಾನದ ಆಧಾರಿತ ಸೇನಾ ರಚನೆಯತ್ತ ಹೆಜ್ಜೆ ಇಡುತ್ತಿದೆ. ಒಟ್ಟಾರೆ ನೋಡಿದರೆ ಭವಿಷ್ಯದ ಯುದ್ಧದಲ್ಲಿ ಡ್ರೋನ್, ವೇಗದ ನಿರ್ಧಾರ, ತಕ್ಷಣದ ನಿಯೋಜನೆ ಮತ್ತು ಮಾಹಿತಿ ಪ್ರಾಬಲ್ಯವೇ ಗೆಲುವನ್ನು ನಿರ್ಧರಿಸಲಿದೆ. ಅದಕ್ಕಾಗಿ ಭಾರತೀಯ ಸೇನೆ ಈಗಲೇ ತನ್ನ ಮುಂದಿನ ತಲೆಮಾರಿನ ಯುದ್ಧ ಸಿದ್ಧತೆಯನ್ನು ಆರಂಭಿಸಿದೆ. ಇದು ಕೇವಲ ಹೊಸ ಘಟಕಗಳ ರಚನೆಯಲ್ಲ, ಇದು ಭಾರತೀಯ ಸೇನೆಯ ಭವಿಷ್ಯದ ಯುದ್ಧ ತಂತ್ರದ ಹೊಸ ಅಧ್ಯಾಯವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ
ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.